ಮಹಾಪ್ರಭು ಹುಟ್ಟಿರೋ ಅಪಿಯರ್ शिक्षा ಆಗಿರೋ शकल ರೀಸನ್ಸ್. दर्शन इसके बारे में ಬಚ್ಚಡೋ ಹರ ಕಲರ್ ಶಿಕ್ಷಾ ಅಷ್ಟೊಂದು ಟೇಕ್ ಹಾ ಹೇಳಿ ನಾನು ಏನ್ ಕೇಳಿದ್ರಿ ಹೇಳಿ. ಮಹಾಪ್ರಭು ಬಂದಿರೋ 4 ಕಾರಣ, ಅವತಾರಕ್ಕೆ 4 ಕಾರಣ. ಹೇಳಿ. ಆನ್ಲೈನ್ ಮೇನ್ ಯಾರು ರೀಸನ್ ಹೇಳ್ತೀವಿ? ಬಂದು ರಾಧಾರಾಣಿ ಭಾವ ಆಸ್ವಾದನೆ ಮಾಡಕ್ಕೆ. ಮತ್ತೆ ಫಸ್ಟ್ ಸೆಕೆಂಡ್ ರೀಸನ್. ರೀಸನ್ ಬಂದು ಅದ್ವೈತಾಚಾರ್ಯ ಅವರು ಕರೆದಿದ್ದಕ್ಕೆ. ಮತ್ತೆ ಇದು ಕಾರಣ ಬಂದು ಟು ಗಿವ್ ಗೋಪಿ ಪ್ರೇಮ, ಉನ್ನತ ಉಜ್ವಲ ರಸ ಕೊಡಕ್ಕೆ. ಮತ್ತೆ ಸೆಕೆಂಡ್ ರೀಸನ್ ಬಂದು ಯುಗ ಧರ್ಮ, ನಾಮ ಸಂಕೀರ್ತನ ಹರಡಕ್ಕೆ. ಓಕೆ. ಇಲ್ಲಿ ಕಿಶೋರ್ ಅದು ಮೂಡಿವೆಂಗ ಪೋದು. बचड़ो बोल पहले वाला. हाँ हाँ किशोर. ನಾಲ್ವದು ರೀಸನ್ ಕಿಶೋರ್. ಸತ್ಯ, ಯುಗ ಧರ್ಮ. ಸೊ ಈ 4 ರೀಸನ್ಗೋಸ್ಕರ ನೆನ್ನೆ ಮಹಾಪ್ರಭು ಬಂದಿದ್ದು. ಇದು ಶ್ರವಣೆ ಮಾಡಿದ್ರಿ. ಸೊ ನೆನ್ನೆ ಏನು ಪ್ರಸ್ತಾವನೆ ಶ್ರವಣೆ ಮಾಡಿದ್ರಿ, ಇವತ್ತು ಬಂದು ಮಂಗಲಾಚರಣ. ಸೊ ಗ್ರಂಥಕಾರರು ಬಂದು ಮಹಾಪ್ರಭುಗೆ ವಂದನೆ ಮಾಡ್ತಾ ಇದ್ದಾರೆ. ಏನು? ಅನರ್ಪಿತ ಚರಿಚಿರಾಮ್ ಕರುಣ್ಯಾವ ಕಿರ್ನೋ ಕಲೋ ಸಮರ್ಪಿತಂ ಉನ್ನತೋ ಜುಲರಸಂ ಸ್ವಭಕ್ತ ಶ್ರಿಯಂ ಹರಿಪುರಟ ಸುಂದರ ದ್ವಿತೀಯ ಕದಂಬ ಸಂದೀಪಿತ ಸದಾ ಹೃದಯ ಕಂದರೆ ಸ್ಫುರತಿವ ಶ್ರೀ ಸಚ್ಚಿನಂದನ. ನೆನ್ನೆ ಇದ್ರ ಬಗ್ಗೆ ವರ್ಣನೆ ಮಾಡಿದ್ರಿ. ಸೊ ಕೇಳಿಸ್ಕೊಂಡ್ರೆ ಏನು? ಅನರ್ಪಿತ ಚರಿಚಿರಾಮ್ ಕರುಣ್ಯಾವ ಕಿರ್ನೋ ಕಲೋ. ಈ ಕಲಿಯುಗದಲ್ಲಿ ಯಾವಾಗ್ಲೂ ಕೊಟ್ಟಿರೋದನ್ನ, ಎಷ್ಟೋ ಕಾಲ ಆಯ್ತು ಕೊಟ್ಟಿ. ಆ ತರ ಭಕ್ತಿನ ಎಲ್ಲಿ ಕೊಡಕ್ ಬಂದ್ರು? ಈ ಕಲಿಯುಗದಲ್ಲಿ ಕೊಡಕ್ ಬಂದ್ರು. ಸೊ ಅದರಿಂದ ಆ ತರ ಮಹಾಪ್ರಭುಗೆ ನಾನು ಬಂದು ಪ್ರಣಾಮ ಮಾಡ್ತಾ ಇದ್ದೀನಿ. ಅವ್ರು ಯಾವ ತರ ಇರ್ತಾರೆ? ಪರಂ ಕರುಣ ಪೂರ್ವ ಕಲಿಯುಗ ಮೇ ಅವತೀರ್ಣ ಹುए ಸುವರ್ಣ ಕಾಂತಿ ಸಮೂಹ ದ್ವಾರ ದೇ ದೀಪ್ಯಮಾನ್ ವೇಹಿ ಶ್ರೀ ಸಚ್ಚಿನಂದನ್. ಸೊ ಅವ್ರೇನು ಯಾವ ವರ್ಣದಲ್ಲಿ ಇರ್ತಾರೆ? ಸುವರ್ಣ ವರ್ಣದಲ್ಲಿ ಇರ್ತಾರೆ. ಯಾಕೆ ಸುವರ್ಣ ವರ್ಣದಲ್ಲಿ ಇರ್ತಾರೆ? ಅವ್ರು ಬಂದು ಯಾಕೆ ಆ ಸುವರ್ಣ ವರ್ಣದಲ್ಲಿ ಇರ್ತಾರೆ? ಯಾವಾಗ ಅವ್ರು ರಾಧಾರಾಣಿ ಭಾವನ ಸ್ವೀಕಾರ ಮಾಡ್ತಾರೋ ಅವಾಗ ಏನಾಗುತ್ತೆ? ಆ ಭಾವ ಪ್ರಕಾರ ಆ ಭಾವ ಸ್ವೀಕಾರ ಮಾಡಿದ ತಕ್ಷಣ ಏನಾಯ್ತು? ಅವ್ರ ವರ್ಣ ಎಲ್ಲ ಕೃಷ್ಣ ವರ್ಣ, ಶ್ಯಾಮ ವರ್ಣ. ಆದ್ರೆ ಅವಾಗ ಭಾವನೆ ಯಾರು ಸ್ವೀಕಾರ ಮಾಡ್ತಾರೋ ಆ ಭಾವದಿಂದ ಏನಾಗುತ್ತೆ? ಅವ್ರ ವರ್ಣ ಬಂದು ಬಂಗಾರ ಕಲರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಮಂಗಳಾಚರಣೆ ಹೇಳ್ತಾರೆ ಪ್ರಾರ್ಥನೆದಲ್ಲಿ, ರಾಧಾ ಕೃಷ್ಣ ಪ್ರಣಯ ವಿಕೃತಿ ಲಾದಿನಿ ಶಕ್ತಿರಾಸ್ಮಾದ್ ಏಕಾತ್ಮಾನೌ ಅಪಿಬುರ ದೇಹಾಭೇದೌ ಗತೌ ತೌ ಚೈತನ್ಯಾಖ್ಯಂ ಪ್ರಕಟ ಮಧುನಂ ತದ್ವಯಂ ಚೈಕ್ಯಮಾಪ್ತಂ ರಾಧಾ ಭಾವ ದ್ಯುತಿ ಸುವಲಿತಂ ನೌಮಿ ಕೃಷ್ಣಂ ಸ್ವರೂಪಂ. ಸೊ ಯಾರು ಇವರು? ಚೈತನ್ಯ ಮಹಾಪ್ರಭು. ಒಂದು ರಾಧಾ ಕೃಷ್ಣ ಪ್ರಣಯ ವಿಕೃತಿರ್ ಲಾದಿನಿ ಶಕ್ತಿರ್ ಆಸ್ಮಾದ್. ಸೊ ರಾಧಾ ಕೃಷ್ಣ श्री राधा कृष्ण की प्रणय विकृति लादिनी शक्ति द्वारा श्री राधा कृष्ण के स्वरूप में एक आत्मा होकर आ राधा कृष्ण सो इब्ರು ಬೇರೆ ಬೇರೆ ಆಗಿದ್ರನು ಇಬ್ರು ಸೇರಿದ್ರೆ ಆ ಪ್ರಣಯ ವಿಕೃತಿ. ಸೊ ನಾವು ನೋಡಿದ್ರೆ ನೆನ್ನೆ ಪ್ರೇಮ, ನಾವು ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದಾದ್ಮೇಲೆ ಏನ್ ಬರುತ್ತೆ? ಪ್ರೇಮ ಆದ್ಮೇಲೆ ಸ್ನೇಹ, ಮಾನ, ಪ್ರಣಯ. ಇದನ್ನಲ್ಲಿ ಸೊ ಆ ಪ್ರಣಯ ಅಂದ್ರೆ ಏನು? ನಾವ್ ಇವಾಗ ನಮ್ ಶರೀರ ನಾವು ಮುಟ್ಕೊಂಡ್ರೆ ಏನಾದ್ರೂ ಆಗುತ್ತಾ? ಏನು ಆಗಲ್ಲ. ಅಂದ್ರೆ ಇದರಲ್ಲಿ ಏನು ಬಂದು ನಮ್ ಶರೀರ ನಾವು ಮುಟ್ಕೊಂಡ್ರೆ ಇದರಲ್ಲಿ ಏನ್ ನಾಚಿಕೆ ಆಗಲ್ಲ. ಇದರಲ್ಲಿ ಏನ್ ಸೊ ಇದರಲ್ಲಿ ಏನು ಕಾಮನ ಉದ್ಭವ ಆಗಲ್ಲ. ಏನು ನಮ್ ಶರೀರ ಮುಟ್ಕೊಂಡ್ರೆ ಏನು ಆಗಲ್ಲ. ಅದೇ ತರ ರಾಧಾಕೃಷ್ಣ ಬೇರೆ ಬೇರೆ ಅಲ್ಲ. ಸೊ ಕೃಷ್ಣ ರಾಧಾರಣ್ಯ ಮುಟ್ರೆ ಕೃಷ್ಣನೇ ಸ್ಪರ್ಶ ಮಾಡ್ಕೊಂತ ಇದ್ದೇನೆ ಅಷ್ಟೇ. ರಾಧಾರಣ್ಯ ಸ್ಪರ್ಶ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಸೊ ಅವ್ರಿಬ್ರು ಬೇರೆ ಬೇರೆ ಅಲ್ಲ, ಅವರಿಬ್ರು ಒಂದೇ. ಸೊ ಅವರಿಬ್ರು ಸೇರಿದ್ರೆ ಏನಾಗುತ್ತೆ? ಅದೇ ಲಾದಿನಿ ಶಕ್ತಿ ಅಸ್ಮಾತ್ ಏಕ ಆತ್ಮನೋ ಅಪಿಬುರ ದೇಹ ಭೇದೌ ಗತೌ. ಅವರಿಬ್ರು ಏನಾದ್ರು? ಅವರಿಬ್ರು ಸೇರಿ ಒಂದಾದ್ಮೇಲೆ ಏನಾದ್ರು? ಇವಾಗ ಚೈತನ್ಯ ಮಹಾಪ್ರಭು ಆದ್ರು. ರಾಧಾ ಎಂ ಕೃಷ್ಣಿಗೆ ನಿತ್ಯ ಹಾಲಿ ದೋನೋ ಹಿ ಸ್ವರೂಪ ಮೇ ವಿರಾಜಮಾನ್ ಹೇ. ಅಂದ್ರೆ ಏನು?
ಈ ರಾಧಾಕೃಷ್ಣ ಇಬ್ರು ಸೇರಿದ್ರೆ ಮಹಾಪ್ರಭು ಆಯ್ರು. ಅಂದ್ರೆ ಮಹಾಪ್ರಭು ನಿತ್ಯನ, ಇವಾಗ ನಿತ್ಯ ಅಂದ್ರೆ ಏನು, ಇದ್ರ ಮುಂಚೆ ಯಾವಾಗ್ಲೂ ಸೃಷ್ಟಿ ಆಗ್ಲಿಲ್ಲ, ಆದಿನೂ ಇಲ್ಲ ಅಂತಾನೂ ಇಲ್ಲ, ಆ ತರ ವಸ್ತುನ ನಿತ್ಯ ಅಂತ ಕರಿತೀರಿ. ಇವಾಗ ರಾಧಾಕೃಷ್ಣ ಸ್ವರೂಪ ಓಕೆ, ಇಬ್ರು ಸೇರಿದ ಮೇಲೆ ಮಹಾಪ್ರಭು ಬಂದ್ರು. ಅಂದ್ರೆ ಇಬ್ರು ಸೇರಿದ ಮೇಲೆ ಮಹಾಪ್ರಭು ಬಂದ್ರೆ ಅದ್ರ ಮುಂಚೆ ಮಹಾಪ್ರಭು ಇರ್ಲಿಲ್ವೇನು? ಅದ್ರ ಮುಂಚೆನೂ ಮಹಾಪ್ರಭು ಇದ್ರು, ಅದ್ರ ಮುಂಚೆನೂ ಮಹಾಪ್ರಭು ಇದ್ರು. ಮಹಾಪ್ರಭು ಇಬ್ರು ಸೇರಿದ್ಮೇಲೆ ಇಬ್ರು ಒಂದಾದ್ಮೇಲೆ ಮಹಾಪ್ರಭು ಆದ್ರು ಅನ್ನೋದೇನಿಲ್ಲ. ಒಬ್ರು ಇಬ್ರಾದ್ರು ಇಬ್ರು ಒಂದಾದ್ರು, ಇದು ಯಾವಾಗ ಆಯ್ತು ಅಂತ ಯಾರು ಹೇಳಕ್ಕಾಗಲ್ಲ. ಫಸ್ಟ್ ಮಹಾಪ್ರಭುನಿಂದ ರಾಧಾಕೃಷ್ಣ ಬಂದ್ರ, ಇಲ್ಲಾಂದ್ರೆ ರಾಧಾಕೃಷ್ಣನಿಂದ ಮಹಾಪ್ರಭು ಬಂದ್ರ, ಅದು ಸೊ ಈ ತರ ಎಲ್ಲ ಕಥೆನೇ ಇಲ್ಲ, ಎಲ್ಲರೂ ನಿತ್ಯನೇ. वही दोनों तत्व इस समय एक स्वरूप चैतन्य तत्व को रूप में प्रकटित है। ऐसा समा राधा भाव और कांति द्वारा आच्छादित उन गौर रूपधारी कृष्ण स्वरूप का मैं ವಂದನಾ करता हूँ. ಸೊ ಆತರ ಸೊ ರಾಧಾ ಭಾವದಿಂದ ಏನಾಗಿದ್ದಾರೆ ಇವರು? ಆಚ್ಛಾದಿತ ಅಂದ್ರೆ ಕವರ್ ಆಗಿದ್ದಾರೆ. ಸೊ ಇದು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗ್ರಂಥಕಾರರು ಬಂದು ಮಹಾಪ್ರಭು ಶಿಕ್ಷಾಷ್ಟಕಂ ಪ್ರಾರ್ಥನಾ ಮಾಡೋ ಸ್ಟಾರ್ಟ್ ಮಾಡೋ ಮುಂಚೆ. ಇವಾಗ ನೋಡೋಣ ಶಿಕ್ಷಾಷ್ಟಕಂ ಯಾವ ತರ ಬಂತು, ಶಿಷ್ಟಾಷ್ಟಕಂ ಯಾವ ತರ ಬಂತು. ಸೊ ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಶಿಕ್ಷಾಷ್ಟಕಂ ವರ್ಣನೆ ಇದೆ. ಸ್ಟ್ಯಾಂಡ್ಲೆ ಚೈತನ್ಯ ಚರಿತಾಮೃತದಲ್ಲಿ ಶಿಕ್ಷಾಷ್ಟಕಂ ವರ್ಣನೆ ಇದೆ. ಇವಾಗ ನಮಗೆಲ್ಲರಿಗೂ ಗೊತ್ತು ಏನು, ಕೃಷ್ಣ ಬಂದು 3 ಪ್ರಕಾರ, ಎಲ್ಲಾರ್ಗೂ ಗೊತ್ತಲ್ವಾ? ಫಿಟ್ ಕರೋ, 1 ನಿಮಿಷ ರೀ. बोर्ड इसका adjust कर ले वीडियो ऑन करके. ಕೃಷ್ಣ ಬಂದು 3 ಪ್ರಕಾರ ಏನೇನು, ಯಾರ್ಯಾರು? ವ್ರಜೇಂದ್ರ ನಂದನ್, ಎರಡನೇದು ಕಿಶೋರ್, ಮಥುರಾಧೀಶ್, ದ್ವಾರಕಾಧೀಶ್. ಕೃಷ್ಣ ಬಂದು ಈ 3 ಪ್ರಕಾರ, ಯಾರ್ಯಾರು? ಬ್ರಜೇಂದ್ರ ನಂದನ್, ಮತ್ತೆ ಮಥುರಾಧೀಶ್, ದ್ವಾರಕಾಧೀಶ್. ಅದೇ ತರನೇ ರಾಧಾರಾಣಿನೂ 3 ಪ್ರಕಾರ. अरे भाई लेके इधर, क्या पीछे घुमाने का? हाँ बस ऐसे करो, बस हो गया. तुम्हारा आ रहा है क्या? ऐसे इधर है ना, इधर किधर? హరే కృష్ణ ప్రభు, రెండోది ఏం ప్రభు? ठीक है रुको, రెండోది చూసుకోండి. కనిపిస్తుందా? కనిపించలే ప్రభు. ಕಾಣಿಸ್ತಿದೆ ಪ್ರಭು. ಫಸ್ಟ್ ಒನ್ ಬ್ರಜೇಂದ್ರ ನಂದನ್. ಬ್ರಜೇಂದ್ರ ನಂದನ್, కొంచెం లూజ్ பண்ணுங்க. ವೃಂದಾವನ್ ಕೃಷ್ಣ, ಎರಡನೇದು ಬಂದು ಮಥುರಾಧೀಶ್, ಮೂರನೇದು ಬಂದು ದ್ವಾರಕಾಧೀಶ್. ಓಕೆನಾ? ಅದೇ ತರನೇ ರಾಧಾರಾಣಿನೂ 3 ಪ್ರಕಾರ ಇದ್ದಾರೆ. ಯಾರ್ಯಾರು? ವೃಷಭಾನುನಂದಿನಿ, ವೃಷಭಾನುನಂದಿನಿ ರಾಧಾ, ಮತ್ತೆ ಸಮ್ಮೋಹಿನಿ, ವಿಮೋಹಿನಿ. ಸಮ್ಮೋಹಿನಿ ಮತ್ತೆ ವಿಮೋಹಿನಿ. ವೃಷಭಾನುನಂದಿನಿ ರಾಧಾ, ಸಮ್ಮೋಹಿನಿ ರಾಧಾ ಮತ್ತೆ ವಿಮೋಹಿನಿ ರಾಧಾ.
बछड़ा अभी एडजस्ट कर ला जरा। ಎಲ್ಲರೂ ಬರ್ಕೊಂಡ್ರಾ? ಫಸ್ಟ್ ಕೃಷ್ಣ 3 ಪ್ರಕಾರ, ವ್ರಜೇಂದ್ರನಂದನ್, ಮಥುರಾಧೀಶ್ ಮತ್ತೆ ದ್ವಾರಕಾಧೀಶ್. ಹ ಅದೇ ತರನೇ ರಾಧಾರಾಣಿ ಬಂದು 3 ಪ್ರಕಾರ, ವೃಷಭಾನುನಂದಿನಿ ರಾಧಾ, ಸಮೋಹಿನಿ ರಾಧಾ, ವಿಮೋಹಿನಿ ರಾಧಾ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಕೃಷ್ಣ ಎಲ್ಲಾರ್ಗೂ ಗೊತ್ತಿದೆ, ವೃಂದಾವನ ಬಿಟ್ಟು ಯಾವಾಗ್ಲೂ ಹೊರಗಡೆ ಹೋಗಲ್ಲ. ಕೃಷ್ಣ ವೃಂದಾವನ ಬಿಟ್ಬಿಟ್ಟು ಯಾವಾಗ್ಲೂ ಹೊರಗಡೆ ಹೋಗಲ್ಲ. ಮತ್ತೆ ಮಥುರಾಧೀಶಲ್ಲಿರೋ ಬೇರೆ ಮಥುರಾ ಕೃಷ್ಣ ಬೇರೆ, ದ್ವಾರಕಾದಲ್ಲಿರೋ ದ್ವಾರಕಾ ಕೃಷ್ಣ ಬೇರೆ. ಅದೇ ತರನೇ ವೃಷಭಾನುನಂದಿನಿ ರಾಧಾ ಯಾವಾಗ್ಲೂ ಕೃಷ್ಣ ಬಿಟ್ಬಿಟ್ಟು ದೂರ ಆಗೋದೇ ಇಲ್ಲ. ಸೊ ಈ ತರ ವೃಂದಾವನ್ ಕೃಷ್ಣ ಯಾವಾಗ್ಲೂ ವೃಂದಾವನ್ ಬಿಟ್ಟು ಹೊರಗಡೆ ಹೋಗಲ್ಲ. ಅದೇ ತರನೇ ಈ ವೃಷಭಾನುನಂದಿನಿ ರಾಧಾ ಯಾವಾಗ್ಲೂ ಕೃಷ್ಣ ಬಿಟ್ಬಿಟ್ಟು ಇರೋದೇ ಇಲ್ಲ. ಕೃಷ್ಣ ಬಿಟ್ಬಿಟ್ಟು ಯಾವಾಗ್ಲೂ ದೂರನೇ ಆಗಲ್ಲ ರಾಧಾರಾಣಿ. ಇದು ವೃಷಭಾನುನಂದಿನಿ ರಾಧಾ. ಮತ್ತೆ ಸಮೋಹಿನಿ ರಾಧಾ ಅಂದ್ರೆ ಏನು? ಕೃಷ್ಣ ಯಾವಾಗ ಬಂದು ವೃಂದಾವನ್ ಬಿಟ್ಬಿಟ್ಟು ಹೊಟ್ಬಿಡ್ತಾರೆ, ಅವಾಗ ಏನಾಯ್ತು, ತುಂಬಾ ದೀರ್ಘಕಾಲ ಮಥುರಾ ಕೊಟ್ಟೋದ್ರು ಅಲ್ವಾ, ತುಂಬಾ ದೀರ್ಘಕಾಲ ಕೊಟ್ಟೋದ್ರು. ಆಮೇಲೆ ದ್ವಾರಕಾ ಹೋದ್ರು. ಆಮೇಲೆ ಒಂದಿನ ಏನಾಯ್ತಂದ್ರೆ ಕುರುಕ್ಷೇತ್ರಕ್ಕೆ ಬರ್ತಾರೆ. ಕುರುಕ್ಷೇತ್ರಕ್ಕೆ ಬಂದವಾಗ ಅಲ್ಲೇನ್ ನಡೆಯುತ್ತೆ, ಅಲ್ಲಿ ಒಂದು ದೊಡ್ಡ ಯಾಗ ನಡೆಯುತ್ತೆ. ಆ ಯಾಗದಲ್ಲಿ ಸೊ ಈ ವ್ರಜಗೋಪಿಸ್ ಎಲ್ಲ, ಈ ವೃಂದಾವನ ವಾಸಿಗಳೆಲ್ಲ ಅಲ್ಲಿ ಹೋಮಕ್ಕೆ ಹೋಗ್ತಾರೆ, ಯಾಗಕ್ಕೆ ಹೋಗ್ತಾರೆ. ಇಲ್ಲಿ ದ್ವಾರಕವಾಸಿಗಳೆಲ್ಲ ಮತ್ತೆ ಅಲ್ಲಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ಅವಾಗ ಅಲ್ಲಿ ರಾಧಾ ಕೃಷ್ಣ ಮೀಟ್ ಆಗುತ್ತೆ ತಾನೆ. ಆ ರಾಧಾರಾಣಿ ಯಾರಂದ್ರೆ ಸಮೋಹಿನಿ ರಾಧಾ. ಅವ್ರ ಯಾರಂದ್ರೆ ಸಮೋಹಿನಿ ರಾಧಾ ಅಂದ್ರೆ ವೃಷಭಾನುನಂದಿನಿ ರಾಧಾ ಯಾವಾಗ್ಲೂ ಹೋಗಲ್ಲ ವೃಂದಾವನ್ ಬಿಟ್ಬಿಟ್ಟು. ಅಲ್ಲಿ ಹೋಗಿದ್ಯಾರು ಮತ್ತೆ ಸಮೋಹಿನಿ ರಾಧಾ. ಅದೇ ತರನೇ ಮತ್ತೆ ವಿಮೋಹಿನಿ ರಾಧಾ ಯಾರು? ವಿಮೋಹಿನಿ ರಾಧಾ ಯಾರಂದ್ರೆ ಕೃಷ್ಣ ಯಾವಾಗ ವೃಂದಾವನ್ ಬಿಟ್ಬಿಟ್ಟು ಮಥುರಾಕ್ ಹೋದ್ರು, ಅವಾಗ ವೃಂದಾವನದಲ್ಲಿ ಆ ವಿರಹದಲ್ಲಿ ಅಳ್ತಾ ಇರ್ತಾರಲ್ವಾ, ಕೃಷ್ಣ ವಿರಹದಲ್ಲಿ ಯಾವಾಗ್ಲೂ ಅಳ್ತಾನೆ ಇರ್ತಾರೆ ರಾಧಾರಾಣಿ. ಆದ್ರೆ ಯಾರು ಅಂದ್ರೆ ವಿಮೋಹಿನಿ ರಾಧಾ. ಇಷ್ಟವರೆಗೂ ಎಲ್ಲಾರ್ಗೂ ಅರ್ಥ ಆಯ್ತಾ? ಆನ್ಲೈನ್ ಅಲ್ಲಿ ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ. 3ದಲ್ಲಿ ಈಗ ಸೊ ವೃಷಭಾನುನಂದಿನಿ ರಾಧಾ, ಸಮೋಹಿನಿ ರಾಧಾ, ವಿಮೋಹಿನಿ ರಾಧಾ. ಎರಡನೇದು ಸಮೋಹಿನಿ ಮತ್ತೆ ವಿಮೋಹಿನಿ. ಸಮೋಹಿನಿ ರಾಧಾ ಯಾರಂದ್ರೆ ಕುರುಕ್ಷೇತ್ರದಲ್ಲಿ ಆ ರಾಧಾಕೃಷ್ಣ ಮೀಟ್ ಮಾಡ್ತಾರೆ ತಾನೆ. ಆ ವೃಂದಾವನದಲ್ಲೆಲ್ಲ ಕುರುಕ್ಷೇತ್ರದಲ್ಲಿ ಯಾವಾಗ ದ್ವಾರಕವಾಸಿಗಳು ಅಲ್ಲಿ ಬರ್ತಾರೆ ಕುರುಕ್ಷೇತ್ರಕ್ಕೆ, ಮತ್ತೆ ಇವರು ವ್ರಜವಾಸಿಗಳು ಆ ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ಅದು ಸಮೋಹಿನಿ ರಾಧಾ. ಇವಾಗ ಕೃಷ್ಣ ಕ್ಲಿಯರ್ ಆಯ್ತು, ರಾಧಾರಾಣಿ ಕ್ಲಿಯರ್ ಆಯ್ತು. ಕೃಷ್ಣ 3 ಪ್ರಕಾರ, ರಾಧಾರಾಣಿ 3 ಪ್ರಕಾರ. ಕ್ಲಿಯರ್ ಆಯ್ತಾ? ಅದೇ ತರನೇ ಮಹಾಪ್ರಭುನು 3 ಪ್ರಕಾರ. ಅದೇ ತರನೇ ಮಹಾಪ್ರಭು ಕೂಡ 3 ಪ್ರಕಾರ. ಫಸ್ಟ್ ಮಹಾಪ್ರಭು ಯಾವಾಗ್ಲೂ ನವದೀಪ್ ಬಿಟ್ಟು ಇವರು ಹೊರಗಡೆ ಹೋಗೋದೇ ಇಲ್ಲ. ಯಾವಾಗ್ಲೂ ಮಹಾಪ್ರಭು ಬಂದು ನವದೀಪ್ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ. ಯಾವ ತರ ಕೃಷ್ಣ ವೃಂದಾವನ್ ಬಿಟ್ಟು ಹೋಗಲ್ವೋ, ರಾಧಾರಾಣಿ ಯಾವ ತರ ವೃಂದಾವನ್ ಬಿಟ್ಬಿಟ್ಟು ಹೋಗಲ್ವೋ, ಅದೇ ತರನೇ ಮಹಾಪ್ರಭು ಕೂಡ ನವದೀಪ್ ಬಿಟ್ಟು ಹೊರಗಡೆ ಹೋಗಲ್ಲ. ಇದು ಫಸ್ಟ್ ಮಹಾಪ್ರಭು. ಎರಡನೇದೇನು, ರಾಧಾರಾಣಿ ಏನಿಗಿದೆ ಇವಾಗ ಕೃಷ್ಣ ಇವಾಗ ಬಿಟ್ಬಿಡಿ, ಇವಾಗ ರಾಧಾರಾಣಿ ಮ್ಯಾಚ್ ಮಾಡ್ಕೊಳ್ಳಿ. ವೃಷಭಾನುನಂದಿನಿ ಯಾವ ತರ ರಾಧಾರಾಣಿ ಯಾವ ತರ ವೃಂದಾವನ್ ಬಿಟ್ಬಿಟ್ಟು ಹೋಗಲ್ವೋ, ಅದೇ ತರ ಮಹಾಪ್ರಭುನು ನವದೀಪ್ ಬಿಟ್ಬಿಟ್ಟು ಹೋಗಲ್ಲ. ಮತ್ತೆ ಇಲ್ಲಿ ಬರೋಣ ಸಮೋಹಿನಿ ರಾಧಾರಾಣಿ ಎರಡನೇದು. ಅದೇ ತರನೇ ಮಹಾಪ್ರಭುದ್ ಎರಡನೇದು ಏನ್ ನೋಡಿದ್ರೆ, ಆ ಸಮೋಹಿನಿ ಮಹಾಪ್ರಭು ಯಾರು? ರಾಧಾರಾಣಿ ಭಾವದಲ್ಲಿರೋರೆ. ಮಹಾಪ್ರಭು ಯಾರು? ರಾಧಾರಾಣಿ ಭಾವದಲ್ಲೇ ಇರೋರು. ಸೊ ಅದರಿಂದ ಈ ಸಮೋಹಿನಿ ಭಾವ ಕೂಡ ಮಹಾಪ್ರಭುದಲ್ಲಿ ಇರುತ್ತೆ. ಯಾವ ತರ ಇರುತ್ತೆ, ಇವಾಗ ಕುರುಕ್ಷೇತ್ರದಲ್ಲಿ ಯಾವಾಗ ಬಂದು ಹೋಗಿ ಮೀಟ್ ಮಾಡಿದ್ರು, ರಾಧಾ ಕೃಷ್ಣ ಹೋಗಿ ಸೇರಿದ್ರು, ಅದು ಸಮೋಹಿನಿ, ಇಬ್ರು ಸಮೋಹಿನಿ ಆಯ್ತು. ಅದೇ ತರನೇ
ಮಹಾಪ್ರಭು ಕೂಡ ಕೃಷ್ಣನ್ ಯಾವಾಗ ಮೀಟ್ ಮಾಡ್ತಾರೆ? ಆ ಜಗನ್ನಾಥ್ ರಥಯಾತ್ರೆ ಮುಂದ್ಗಡೆ. ಆ ಜಗನ್ನಾಥ್ ಮುಂದ್ಗಡೆ ಮಹಾಪ್ರಭು ಏನ್ ಮಾಡ್ತಾರೆ? ಆ ಕುರುಕ್ಷೇತ್ರ ಭಾವದಿಂದ ಮೀಟ್ ಮಾಡ್ತಾರೆ ಜಗನ್ನಾಥ್ನ. ರಥಯಾತ್ರೆ ಯಾವಾಗ ಬಂದು ರಥನ ಇಳ್ಕೊಂಡು, ರಥಯಾತ್ರೆ ಭಾವ ಏನು? ಎಲ್ಲಿ ದ್ವಾರಕಾದಿಂದ ಕೃಷ್ಣ ಎಲ್ಲಿ ಕರ್ಕೊ ಹೋಗ್ತಾ ಇದ್ದಾರೆ? ವೃಂದಾವನಕ್ಕೆ ಕರ್ಕೊ ಹೋಗ್ತಾ ಇದ್ದಾರೆ. ಅದೇ ರಥಯಾತ್ರಾ ಭಾವ. ಅಂದ್ರೆ ಏನು? ಆ ಕುರುಕ್ಷೇತ್ರದಿಂದ ಕೃಷ್ಣ ವೃಂದಾವನಕ್ಕೆ ಕರ್ಕೊ ಹೋಗ್ತಾ ಇರೋದು. ಅದೇ ಸಮೋಹಿನಿ ಭಾವ ಮಹಾಪ್ರಭುದು. ಅಂದ್ರೆ ಮಹಾಪ್ರಭು ಆ ರಥಯಾತ್ರೆ ಮುಂದ್ಗಡೆ ಯಾವಾಗ ನೃತ್ಯ ಮಾಡ್ತಾ ಇದ್ದಾರೋ, ಯಾವ ಭಾವದಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ? ಆ ಭಾವದಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಕುರುಕ್ಷೇತ್ರದಲ್ಲಿ ರಾಧಾರಾಣಿ ಯಾವ ತರ ಕೃಷ್ಣ ಮೀಟ್ ಮಾಡಿದ್ರು ಆ ಭಾವದಿಂದ ಮಹಾಪ್ರಭು ರಥಯಾತ್ರೆ ಮುಂದ್ಗಡೆ ಮೀಟ್ ಮಾಡ್ತಾ ಇರೋದು. ರಥಯಾತ್ರೆ ಇದು ಅರ್ಥ ಆಯ್ತಾ? ಜಯ ಯಾರು? ಅದ್ ಮ್ಯೂಟ್ ಮಾಡಿ. ಅವರು ಇಲ್ಲ ಫೋನ್ ಅಲ್ಲಿ, ಇಲ್ಲಿ ಆನ್ಲೈನ್ ಅಲ್ಲಿ. ಜಯ ಯಾರು? ಜಯ ಮಾತಾಜಿ ಮ್ಯೂಟ್ ಪಣ್ಣುಂಗ. ಇದು ರಥಯಾತ್ರ. ಅಂದ್ರೆ ಸಮೋಹಿನಿ ರಾಧಾರಾಣಿ ರಥಯಾತ್ರಾ ಬಾವುದು. ಮತ್ತೆ ವಿಮೋಹಿನಿ ರಾಧಾರಾಣಿ ಅಂದ್ರೆ ಏನು? ಯಾವಾಗ ಕೃಷ್ಣ ಬಂದು ವೃಂದಾವನ್ ಬಿಟ್ಬಿಟ್ಟು ಹೋದ್ಮೇಲೆ ಆ ಗೋಪಿಕಸ್ ಎಲ್ಲ ವಿರಹದಲ್ಲಿ ಅಳ್ತಾ ಇರ್ತಾರೆ ತಾನೆ. ಆ ರಾಧಾರಾಣಿ ಯಾರಂದ್ರೆ ವಿಮೋಹಿನಿ. ಅದೇ ಮಹಾಪ್ರಭು ಆ ಭಾವನ ತಗೊಂಡು ಎಲ್ಲ ಅಳ್ತಾ ಇರ್ತಾರೆ. ಗುಂಡಿಚದಲ್ಲಿ ಆ ವಿಮೋಹಿನಿ ರಾಧಾರಾಣಿ ಭಾವದಿಂದ ಗುಂಡಿಚದಲ್ಲಿ ಮಹಾಪ್ರಭು ಕೂಡ ಆ ವಿರಹನ ಅನುಭವ ಮಾಡ್ತಾ ಇರ್ತಾರೆ. ಅಂದ್ರೆ ಏನು? ಮಹಾಪ್ರಭು ಸನ್ಯಾಸಿ, ನವದೀಪದಲ್ಲಿ ಮಹಾಪ್ರಭು ಸನ್ಯಾಸಿ ತಗೊಂಡಿಲ್ಲ. ಮಹಾಪ್ರಭು ಎಲ್ಲಿ ನವದೀಪದಲ್ಲಿ ಸನ್ಯಾಸಿ ತಗೊಂಡು ಇಮಿಡಿಯೇಟ್ ಆಗಿ ಖಾಲಿ ಮಾಡ್ಬಿಟ್ರು, ಜಾಗ ಪೂರಿಗೆ ಬಂದ್ಬಿಟ್ರು. ಅಂದ್ರೆ ಸನ್ಯಾಸಿ ಭಾವ ಮಹಾಪ್ರಭುದು ನಿತ್ಯ ಅಲ್ಲ, ಈ ಲೋಕದಲ್ಲಿ ಮಾತ್ರದ ಮಹಾಪ್ರಭು ಸನ್ಯಾಸಿ ತಗೊಂತಾರೆ. ಆ ಗೋಲಕ ವೃಂದಾವನದಲ್ಲಿ ಸನ್ಯಾಸಿ ಇರಲ್ಲ ಮಹಾಪ್ರಭು. ಈ 3 ಪ್ರಕಾರ ಇವಾಗ ಅರ್ಥ ಆಯ್ತಾ? ಬ್ರಜೇಂದ್ರ ನಂದನ್, ಮಥುರಾಧೀಶ್, ದ್ವಾರಕಾಧೀಶ್, ಇದೆಲ್ಲರಿಗೂ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ರಾಧಾರಾಣಿ, ವೃಷಭಾನು ನಂದಿನಿ ರಾಧಾ, ಸಮೋಹಿನಿ ರಾಧಾ, ವಿಮೋಹಿನಿ ರಾಧಾ. ಇದು ಅರ್ಥ ಆಯ್ತಾ? ಮತ್ತೆ ಅದೇ ತರನೇ ಮಹಾಪ್ರಭು 3 ಪ್ರಕಾರ. ನವದೀಪಲ್ಲಿರೋ ಮಹಾಪ್ರಭು, ರಥಯಾತ್ರೆದಲ್ಲಿ ಮುಂಚೆ ನೃತ್ಯ ಮಾಡೋ ಮಹಾಪ್ರಭು, ಮತ್ತೆ 3ನೇದು ಗುಂಡಿಚದಲ್ಲಿರೋ ಮಹಾಪ್ರಭು. ಇದು ಅರ್ಥ ಆಯ್ತಾ ಎಲ್ಲಾರ್ಗೂನು? ಸೊ ಆದ್ರೆ ಈ 3ದಲ್ಲಿನೂ ರಾಧಾರಾಣಿ ಭಾವ ಇರುತ್ತೆ. ರಾಧಾರಾಣಿ ಬಿಟ್ಬಿಟ್ಟು ಹೋಗಲ್ಲ. ಈ ರಾಧಾರಾಣಿ ಕಾಪಿನೇ ಇದು, ಈ ರಾಧಾರಾಣಿ ಕಾಪಿನೇ ಇದು. ಸೊ ಈ 3ದಲ್ಲಿ ರಾಧಾರಾಣಿ ಭಾವ ಇದ್ದೇ ಇರುತ್ತೆ. ಸೊ ಇವಾಗ ನೋಡೋಣ ಆ ಶಿಕ್ಷಾಷ್ಟಕಂ ಯಾವ ತರ ಬಂತು ಅಂತ. ಸೊ ಮಹಾಪ್ರಭು ಏನ್ ಮಾಡ್ತಾ ಇದ್ರು? ಯಾವಾಗ್ಲೂ ಅಪುರಿದಲ್ಲಿ ಗುಂಡಿಚದಲ್ಲಿರುವಾಗ ಏನ್ ಮಾಡ್ತಾ ಇದ್ರು? ಆ ರಾಧಾರಾಣಿ ವಿರಹದಿಂದ ಕೃಷ್ಣಗೋಸ್ಕರ ಡೈಲಿ ಅಳ್ತಾ ಇದ್ರು. ಐದೀನ ದಯಾದ್ರನಾಥ ಹೇ ಮಥುರಾನಾಥ ಕದಾವಲೋಕೆ ಹಂ ಹೃದಯಂ ತದ್ ಆಲೋಕ ಕಾತರಂ ದೈತ ಬ್ರಾಹ್ಮ್ಯತಿ ಕಿಂ ಕರೋತಿ ಅಹಂ. ಅರೆ ಮಥುರಾನಾಥ್, ಸೊ ನಾನ್ ಬಿಟ್ಬಿಟ್ಟು ಹೋಗ್ಬಿಟ್ಟೆ, ಇವಾಗ ಮತ್ತೆ ನಾನು ಯಾವ ತರ ಪ್ರಾಣದಲ್ಲಿರ್ಲಿ? ಈ ತರ ವಿರಹದಲ್ಲಿ ಅಳ್ತಾ ಇರ್ತಾರೆ. ಸೊ ಉದ್ಧವ್ ಕೂಡ ಆ ಟೈಮಲ್ಲೇ ಬರೋದು. ಉದ್ಧವ್ ಕೂಡ ಕೃಷ್ಣ ಕಳಿಸ್ತಾನೆ ಅಲ್ವಾ, ನನ್ ಸಂದೇಶನ ಹೋಗಿ ಅವ್ರು ಕೊಡು ಅಂತ. ಉದ್ಧವ ಯಾರು? ಸೊ ಇರೋದಲ್ಲೇ ತುಂಬಾ ಶ್ರೇಷ್ಠ ತರ ಭಕ್ತ. ಸೊ ಭಕ್ತರ 5 ಪ್ರಕಾರ: ಜ್ಞಾನಿ ಭಕ್ತ, ಶುದ್ಧ ಭಕ್ತ, ಪ್ರೇಮಿ ಭಕ್ತ, ಪ್ರೇಮಿ ಪರ್ ಭಕ್ತ, ಪ್ರೇಮಾಂತುರ್ ಭಕ್ತ. ಈ ಟಾಪ್ ಅಲ್ಲಿ ಇರೋದು ಯಾರಂದ್ರೆ ಉದ್ಧವ. ಜ್ಞಾನಿ ಭಕ್ತ ಪ್ರಹ್ಲಾದ್ ಮಹಾರಾಜ್, ಶುದ್ಧ ಭಕ್ತ ಯಾರಂದ್ರೆ ಅಂಬರೀಷ್ ಮಹಾರಾಜ್, ಪ್ರೇಮಿ ಭಕ್ತ ಹನುಮಂತ, ಮತ್ತೆ ಪ್ರೇಮಿ ಪರ ಭಕ್ತ ಯಾರಂದ್ರೆ ಪಾಂಡವರು, ಪ್ರೇಮಾಂತುರ್ ಭಕ್ತ ಯಾರಂದ್ರೆ ಉದ್ಧವ. ಈ 5 ಪ್ರಕಾರದಲ್ಲಿ ತುಂಬಾ ಶ್ರೇಷ್ಠವಾದ ಜಾಗದಲ್ಲಿ ಇರೋರು ಯಾರಂದ್ರೆ ಉದ್ಧವ. ಸೊ ನತತಾಮೇ ಪ್ರಿಯತಮ ಆತ್ಮಯೋನಿರ್ನ ಶಂಕರ ನಾಚ ಸಂಕರ್ಷಣ ಶ್ರೀ ನೈವಾತ್ಮಚ ಯಥಾಹಯಂ. ನನಗೆ ಉದ್ಧವರ್ಕಿಂತ ಯಾರು ಪ್ರಿಯ ಇಲ್ಲ. ನನಗೆ ಕೃಷ್ಣ ಹೇಳ್ತಾನಲ್ವಾ, ಇಂದ್ರ ಅಂದ್ರೆ ತುಂಬಾ ಪ್ರಿಯ, ಇಂದ್ರನಿಗಿಂತ ಬ್ರಹ್ಮ ಅಂದ್ರೆ ತುಂಬಾ ಪ್ರಿಯ, ಬ್ರಹ್ಮನಿಗಿಂತ ಲಕ್ಷ್ಮೀ ದೇವಿ ಅಂದ್ರೆ ತುಂಬಾ ಪ್ರಿಯ, ಲಕ್ಷ್ಮೀ ದೇವಿಗಿಂತ ಸಂಕರ್ಷಣ ಅಂದ್ರೆ ತುಂಬಾ ಪ್ರಿಯ, ಸಂಕರ್ಷಣಕ್ಕಿಂತ ನಾನಂದ್ರೆ ನನ್ ತುಂಬಾ ಪ್ರಿಯ, ಆದ್ರೆ ನನ್ಗಿಂತ ನೀನಂದ್ರೆ ನಂಗೆ ತುಂಬಾ ಪ್ರಿಯ. ಕೃಷ್ಣ ಸ್ವಯಂ ಹೇಳ್ತಾನೆ ಉದ್ಧವನ ಹತ್ರ. ವೃಷ್ಣೀನಾಂ ಪ್ರವರೋ ಮಂತ್ರಿ ಕೃಷ್ಣಸ್ಯ ದೈತ ಸಹ ಶಿಷ್ಯೋ ಬೃಹಸ್ಪತಿ ಸಾಕ್ಷಾತ್ ಉದ್ಧವ ಬುದ್ಧಿ ಸತ್ತಮ. ಸೊ ಕೃಷ್ಣನ್ಗೆ ಐಡಿಯಾ ಕೊಡ್ತಾ ಇದ್ದಿದ್ದು ಉದ್ಧವರು. ಇಬ್ರು ಒಂದೇ ತಟ್ಟೆಲ್ ತಿನ್ನೋರು, ಇಬ್ರು ನೋಡಕ್ಕೆ ಇಬ್ರು ಒಂದೇ ತರ ಇರೋರು, ಮತ್ತೆ ಒಂದೇ ಹತ್ರ ಮಲ್ಕೊನೋರು. ಆ ತರ ಉದ್ಧವ ಯಾವಾಗ ಬಂದು ರಜಧಾಮ್ಗೆ ಬರ್ತಾನೋ, ಆ ವಿರಹ ನೋಡ್ಬಿಟ್ಟು
ನಾನು ಇಷ್ಟವರೆಗೂ ನಾನು ಕೃಷ್ಣನ ಚೆನ್ನಾಗಿ ಗೊತ್ತು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದು ನನ್ಗೆ ಅರ್ಥ ಆಯ್ತು ಕೃಷ್ಣನ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಕೃಷ್ಣನ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಕೃಷ್ಣ ಮತ್ತೆ ನನ್ಗೆ ಯಾವಾಗ ಅರ್ಥ ಆಗ್ತಾನೆ, ಯಾವಾಗ ಕೃಷ್ಣ ನನ್ಗೆ ಅರ್ಥ ಆಗ್ತಾನಂದ್ರೆ ಈ ಗೋಪಿಕರ ಪಾದ ಧೂಳಿ ನನಗೆ ಯಾವಾಗ ಸಿಗುತ್ತೋ ಆವಾಗ ಮಾತ್ರನೇ ನನಗೆ ಕೃಷ್ಣ ಅರ್ಥ ಆಗ್ತಾನೆ. ಅದಕ್ಕೆ ಏನ್ ಕೇಳ್ತಾರೆ ಕೃಷ್ಣ ಉದ್ಧವ್ ಬಂದು, ಯಾಸಾಂ ಅಹೋ ಚರಣರೇನು ಜುಸಾಂ ಹಂಶಾಂ ವೃಂದಾವನೆ ಕಿಂ ಅಲ್ಪಿ ಗುಲ್ಮಲತ ಔಷಧೀನಾಂ ಯಾ ದುಶ್ಚದಂ ಸ್ವಜನ ಮಾರ್ಯ ಪತಂ ಚ ಹಿತ್ವಾ ಬೇರುಜ ಮುಕುಂತ ಪಿತವಿ ಶ್ರುತಿಬಿರ್ ವಿಮೃಗ್ಯಾನ್. ಆ ಗೋಪಿಕರ ಪಾದ ಧೂಳಿ ಸಿಕ್ದ್ರೆ ನನ್ ಬಂದು ನನಗೆ ಕೃಷ್ಣ ಅವಾಗ ಅರ್ಥ ಆಗ್ಬೋದು. ಅದ್ರಗೋಸ್ಕರ ನಾನು ಏನ್ ಮಾಡ್ತೀನಿ, ನಾನ್ ಬಂದು ಉಳ್ಳಾಗೆ ಉಟ್ಬೇಕು ಅನ್ಕೊಂತ ಇದ್ದೀನಿ. ಯಾರು ಸೊ ಉದ್ಧವ ಏನ್ ಪೊಸಿಷನ್ ಏನು, ಬ್ರಹ್ಮ ಕೂಡ ಶಿವ ಕೂಡ ಆತರ ಪೊಸಿಷನ್ ಸಿಗಲ್ಲ. ಕೃಷ್ಣ ಪಕ್ಕದಲ್ಲಿ ಮಲ್ಕೊಳೋದು, ಇಬ್ರು ಒಂದೇ ತಟ್ಟೆಯಲ್ಲಿ ತಿನ್ನೋದು, ಇಬ್ರು ನೋಡಕ್ಕೆ ಒಂದೇ ತರ ಇರ್ತಾರೆ. ಆದ್ರೆ ಆ ತರ ಉದ್ಧವ್ ಕೂಡ ಏನ್ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆ ಹುಲ್ಲಾಗಿ ಉಡ್ಬೇಕು. ಏಸಾ ಪರಂ ತನು ಭೃತೋ ಭುವಿ ಗೋಪವೃದ್ಧೋ ಗೋವಿಂದ ಏವ ಅಖಿಲಾತ್ಮ ನಿರೂಢ ಭಾವ ಯದ್ ವಾಂಚದಿ ಭವ ಭುಯೋ ಮುನಿಯೋ ವಯಂಚ ಕಿಂ ಬ್ರಹ್ಮ ಜನ್ಮ ಬಿರ್ ಅನಂತ ಕಥಾರಸಸ್ಯ. ಸೊ ಆತರ ಯಾತರ ಭಕ್ತಿ ಆ ಉದ್ಧವ ಯಾತರ ಭಕ್ತಿ ಬೇಡ್ಕೊಂತ ಇದ್ದಾನೆ, ಯದ್ ವಾಂಚದಿ ಭವ ಭುಯೋ ಮುನಿಯೋ ವಯಂಚ. ಇವ್ರಿಗೆ ಯಾರಿಗೂ ಸಿಗ್ಲಿಲ್ಲ. ನನ್ನ ನೋಡಿದ್ರಲ್ವಾ, ಬ್ರಹ್ಮ ಆಗಿರ್ಲಿ, ಪ್ರಹ್ಲಾದ್ ಮಹಾರಾಜ್ ಆಗಿರ್ಲಿ, ಶಿವ ಆಗಿರ್ಲಿ, ಎಲ್ಲಾರು ಇದ್ರಕೋಸ್ಕರ ವಾಂಚನೆ ಮಾಡ್ತಾ ಇದ್ದಾರೆ, ಈ ಭಕ್ತಿಗೋಸ್ಕರ, ಈ ಪ್ರೇಮಕ್ಕೋಸ್ಕರ. ಈ ತರ ಭಕ್ತಿ ಸಿಗಿಲ್ಲ ಅಂದ್ರೆ ಬ್ರಹ್ಮ ಜನ್ಮ ಆಗಿದ್ರು ಏನ್ ಉತ್ತಮ, ಏನ್ ಉತ್ತಮ ಇಲ್ಲ. ಈ ತರ ಭಕ್ತಿ ಸಿಗಿಲ್ಲ ಅಂದ್ರೆ ಬ್ರಹ್ಮ ಜನ್ಮ ಆಗಿದ್ರು ಏನ್ ಲಾಭ ಇಲ್ಲ. ಉದ್ಧವ ಈ ತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ನೋಡ್ಬಿಟ್ಟು, ಆ ಗೋಪಿಗಳನ್ನ ವಿರಹ ನೋಡ್ಬಿಟ್ಟು, ಅದರಲ್ಲಿ ತುಂಬಾ ಮುಖ್ಯವಾದೇನು ಆ ರಾಧಾರಾಣಿ ವಿರಹ ನೋಡ್ಬಿಟ್ಟು ಈ ತರ ಉದ್ಧವ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ತರ ವಿರಹದಲ್ಲಿ ಇಲ್ಲಿ ಮಹಾಪ್ರಭು ಕೂಡ ಗುಂಡಿಚದಲ್ಲಿ ಅದೇ ತರ ವಿರಹದಲ್ಲಿ ಯಾವಾಗ್ಲೂ ಅಳ್ತಾ ಇದ್ರು ಗುಂಡಿಚ. ಡೈಲಿ ಏನ್ ಮಾಡೋರು, ಆ ವಿರಹನ ಶಾಂತ ಮಾಡೋಕೋಸ್ಕರ ಸ್ವರೂಪ ದಾಮೋದರ್, ರಾಯ ರಾಮಾನಂದ್ ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ರು, ಆ ಭಾವಕ್ಕೆ ತಗ್ದಂಗೆ ಕೀರ್ತನ ಮಾಡೋದು, ಕತೆ ಹೇಳೋದು, ಈ ತರ ಹೇಳ್ತಾ ಶಾಂತ ಮಾಡ್ತಾ ಇದ್ರು ಮಹಾಪ್ರಭುನ. ಆದ್ರೆ ನೀವು ಕೈಲಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಮಹಾಪ್ರಭು ಕೈಯಲ್ಲಿ. ಏನಾದ್ರು ಸೊ ಇಲ್ಲೆಲ್ಲ ಶಾಂತ ಮಾಡ್ಬಿಟ್ಟು ಸ್ವರೂಪ ದಾಮೋದರ್ ಆಗಿರ್ಲಿ, ರಾಯ ರಾಮಾನಂದ್ ಆಗಿರ್ಲಿ ಏನ್ ಮಾಡ್ತಾ ಇದ್ರು, ಶಾಂತ ಮಾಡ್ಬಿಟ್ಟು ಮತ್ತೆ ಮಹಾಪ್ರಭು ಮಲಗಿಸ್ಬಿಟ್ಟು ಹೋಗಿದ್ರೇನೋ, ಮತ್ತೆ ಅರ್ಧರಾತ್ರಿ ಅಲ್ಲಿ ಹೋಗಿ ನೋಡಿದ್ರೆ ಮಹಾಪ್ರಭು ಕಾಣಿಸ್ತಾ ಇರ್ಲಿಲ್ಲ ಆ ಗುಂಡಿಚದಲ್ಲಿ. ಲಾಕ್ ಮಾಡ್ದಂಗೆ ಇದೆ, ಲಾಕ್ ಫುಲ್ಲು ಮಾಡ್ದಂಗೆ ಇದೆ. ಸೊ ಎಲ್ಲಾರು ನೋಡಿರ್ತೀರ ಗುಂಡಿಚ ಅಲ್ವಾ, ಪುರಿದಲ್ಲಿ ಚಿಕ್ಕದಾಗಿ ಒಂದಿರುತ್ತೆ ಅಲ್ವಾ ರೂಮ್, ಅಷ್ಟೇ ಒಂದು ಚಿಕ್ಕದ ರೂಮು, ನಮ್ ಕಿಚನ್ ಅಷ್ಟು ಇರುತ್ತೇನೋ ಅಷ್ಟೇ, ಅದಕ್ಕಿಂತ ಚಿಕ್ಕದು, ನಮ್ ಕಿಚನ್ಗಿಂತ ಚಿಕ್ಕದು ಅಷ್ಟೇ ಇಷ್ಟಿರುತ್ತೆ. ಆದ್ರೇನು ಏನ್ ಮಾಡ್ತೀವಿ, ಲಾಕ್ ಮಾಡಿದ್ರೆ ಮಹಾಪ್ರಭು ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲೆಲ್ಲಿ ಹೋಗಿ ಹುಡುಕ್ತಾ ಇದ್ರೆ ಒಂದೊಂದ್ ದಿನ ಒಂದ್ ಜಾಗದಲ್ಲಿ ಇರ್ತಾ ಇದ್ರು. ಒಂದಿನ ಜಗನ್ನಾಥ್ ಟೆಂಪಲ್ ಮುಂದ್ಗಡೆ ಇರ್ತಾ ಇದ್ರು. ಒಂದಿನ ಏನಾಯ್ತು, ಇದೇ ತರ ಭಾವಾವಶದಲ್ಲಿ ಏನಾದ್ರು ಒಂದು ಮಣ್ಣು ಇರೋ ಫುಲ್ ಆಗಿ ಗುಡ್ಡೆ ನೋಡ್ಬಿಟ್ಟು ಇದೇ ಗೋವರ್ಧನ ಅಂತ ಆಲಿಂಗನ ಮಾಡ್ಕೊಂಡು ಹೋಗೋದ್ರು. ಚತಕ್ ಪರ್ವತ್, ಪುರಿದಲ್ಲಿ ಈಗಲೂ ಇದೆ ಚತಕ್ ಪರ್ವತ ಅಂತ, ಅದ್ರ ಮೇಲೆನೆ ಗೋಡಿ ಮಠ ಇದೆ. ಸೊ ಚತಕ್ ಪರ್ವತ್ ಅದನ್ನ ಹೋಗಿ ಆಲಿಂಗನ ಮಾಡ್ಕೊಂಡು ಹೋಗೋದ್ರು, ಇದೇ ಗೋವರ್ಧನ್ ಅಂತ ಆ ಭಾವಾವಶದಲ್ಲಿ. ಮತ್ತೆ ಒಂದಿನ ಏನಾಯ್ತು, ಆ ಸಮುದ್ರ ನೋಡ್ಬಿಟ್ಟು ಏನ್ ಮಾಡಿದ್ರು, ಇದೇ ಯಮುನಾ ಅಂತ ಹೋಗಿ ಅದನ್ನಲ್ಲಿ ಹೋಗಿ ಮುಳುಗೋದ್ರು, ಅದನ್ನಲ್ಲಿ ಹೋಗಿ ಬಿದ್ರು ಯಮುನಾ ಅಂತ. ಮತ್ತೆ ಆ ಭಾವಾವಶದಲ್ಲಿ ಎಲ್ಲೋದ್ರು, ಎಲ್ಲ ಹೊಡ್ಕೊ ಹೋಗ್ಬಿಟ್ರು. ಮಿಕ್ಕಿದ್ದು ಎಲ್ಲ ಹುಡುಕ್ತಾ ಇದಾರೆ ಇವರು, ಸ್ವರೂಪ ದಾಮೋದರ್ ಆಗಿರ್ಲಿ, ರಾಯ ರಾಮಾನಂದ್ ಆಗಿರ್ಲಿ, ಇವ್ರು ಎಲ್ಲಾ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ. ಎಲ್ಲಾ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ, ಆದ್ರೇನು ಸಿಗ್ಲಿಲ್ಲ. ಎಲ್ಲಾ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ, ಆದ್ರೇನು ಮಹಾಪ್ರಭು ಕಾಣಿಸ್ತಾ ಇಲ್ಲ. ಇವಾಗ ಎಲ್ಲಿದ್ದಾರೆ, ಹೋಗಿ ಎಲ್ಲಾ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಸ್ವರೂಪ್ ದಾಮೋದರ್, ರಾಯ ರಾಮಾನಂದ್ ಆಗಿರ್ಲಿ, ಮತ್ತೆ ಬೇರೆ ಬೇರೆ ಪಾರ್ಷದಗಳಾಗಿರ್ಲಿ ಎಲ್ಲ ಎಲ್ಲೋದ್ರು ಅಂದ್ರೆ ಚಕ್ರತೀರ್ಥ. ಇವಾಗ ನಮ್ ಮಠ ಇದೆ ಚಕ್ರತೀರ್ಥ, ದಾಮೋದರ್ ಗೌಡಿ ಮಠ, ಸೊ ಅಲ್ಲೇ ಇರೋದು. ಚಕ್ರತೀರ್ಥ ಹತ್ರ ಹೋದ್ರು. ಅಲ್ಲೋದ್ರೆ ಒಬ್ರು ಏನಾಗುತ್ತು, ಒಬ್ರು ಕೃಷ್ಣ 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 ಅಂತ ಕೀರ್ತನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವಾಗ ಅದು ಸ್ವರೂಪ್ ದಾಮೋದರ್ನ ಅವ್ರು ನೋಡಿದ ತಕ್ಷಣ ಏನಾಯ್ತು, ಇವ್ರಿಗೆ ಡೌಟ್ ಬಂದ್ಬಿಡ್ತು, ಏನೋ ನಡೆದಿದೆ ಕತೆ ಅಂತೆ. ಕತೆ ಏನೋ ನಡೆದಿದೆ ಅಂತ ಅರ್ಥ ಆಗ್ಬಿಡ್ತು. ಅವ್ರನ್ನ ಹಿಡ್ಕೊಂತಾರೆ, ಏನಾಯ್ತು ಅಂತ ಹೇಳುವಾಗ ಅವನೇ ಹೇಳ್ತಾರೆ. ಸೊ ಈ ತರ ಅಲ್ಲೊಂದು ಮೀನ್ ಹಿಡಿಯೋನು ಒಂದಿನ ಮೀನ್ ಹಿಡಿತಾ ಇದ್ರೆ ಏನಾಯ್ತು, ಸೊ ಇವತ್ ನೈಟ್ ಏನ್ ಮಾಡ್ದೆ, ಮೀನ್ ಹಿಡಿತಾ ಇದ್ರೆ ಒಂದು ದೊಡ್ಡದಾಗ ಭಾರಿವಾದ ವಸ್ತು ಏನೋ ಸಿಕ್ತು. ನನಗೇನೋ ದೊಡ್ಡ ಮೀನು ಸಿಕ್ತು ಅಂತ ನಾನೇನ್ ಮಾಡ್ದೆ, ಅದನ್ನ ಹಿಡ್ದೆ. ಎತ್ತ ಏನಾಯ್ತು, ಅದು ಒಂದು ಡೆಡ್ ಬಾಡಿ, ಒಂದು ಶವ ಸಿಕ್ತು, ಡೆಡ್ ಬಾಡಿ. ಆಮೇಲೆ ಅದ್ರ ಎತ್ಕೊಂಡು ಯಾವಾಗ ಬಂದು ನಾನು ಏನ್ ಮಾಡಿದ್ರೆ, ಅದ್ ನೋಡಿದ ತಕ್ಷಣ ನನ್ಗೆ ತುಂಬಾ ಭಯ ಆಗ್ಬಿಡ್ತು. ಯಾಕೆ, ಕೈಗಳು ಕಾಲುಗಳು ತುಂಬಾ ದೊಡ್ಡದಾಗಿದೆ.
ಎಲ್ಲ ಜಾಯಿಂಟ್ಸ್ ಬಿಚ್ಚೋಗ್ಬಿಟ್ಟೈತೆ. ಜಾಯಿಂಟ್ಸ್ ಎಲ್ಲ ಬಿಚ್ಚೋಗ್ಬಿಟ್ಟೈತೆ. ಅದ್ ನೋಡಿದ ತಕ್ಷಣ ನನ್ಗೆ ತುಂಬಾ ಭಯ ಆಗ್ಬಿಡ್ತು. ಆದ್ರೆ ನಾನು ಏನು ಭಯದಿಂದ ಕೃಷ್ಣ ಕೃಷ್ಣ ನರಸಿಂಹ ನಾನು ಏನೇ ಈ ತರ ರಾತ್ರಿಯಲ್ಲಿ ಹೋದ್ರೂ ನಾನು ನರಸಿಂಹ ಅಂತ ಕೀರ್ತನೆ ಮಾಡ್ತೀನಿ. ಯಾಕೆ ಈ ದೆವ್ವಗಳು ಭೂತಗಳೆಲ್ಲ ಬರಲ್ಲ ಅಂತ. ಆದ್ರೆ ಇಲ್ಲಿ ವಿಚಿತ್ರ ಏನಂದ್ರೆ ಆ ನರಸಿಂಹ ಎಷ್ಟು ಜಾಸ್ತಿ ಕೀರ್ತನೆ ಮಾಡ್ತಾ ಇದೀನೋ ಆ ದೆವ್ವ ಅಷ್ಟು ನನ್ನ ಹತ್ರ ಬರ್ತಾ ಇದೆ. ನನ್ನ ಹತ್ರ ಬರ್ತಾ ಇದೆ. ಆದ್ರೆ ಯಾವಾಗ ಬಂದು ಅದ್ರ ನೋಡ್ಬಿಟ್ಟು ನಾನು ಈ ತರ ಸ್ಪರ್ಶ ಆಯ್ತು, ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಸ್ವರೂಪ್ ದಾಮೋದರ್ಗೆ ಅರ್ಥ ಆಯ್ತು ಇದು ನಮ್ ಪ್ರಭುನೇ ಅಂತ. ಅವಾಗ ನೋಡಿದ್ ನನ್ನ ಹತ್ರ ಕರ್ಕೋಗು. ಅವಾಗ ಮೀನ್ ಹಿಡಿಯೋನು ಇಲ್ಲ ಹೇಳ್ತಾನೆ, ಇಲ್ಲ ಬೇಡ, ಅದು ತುಂಬಾ ಮೋಸವಾದ ದೇವ ಅದು, ಬೇಡ ಅಂತ ಹೇಳ್ತಾರೆ. ಇಲ್ಲ ನನಗೆ ದೇವಗಳೆಲ್ಲ ಹೆಂಗ್ ಓಡಿಸ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಸೊ ಅವಾಗ ಏನ್ ಮಾಡ್ತಾರೆ, ಈ ತರ ಡೈಲಿ ವಿರಹ, ಏನೋ ಒಂದು ವಿರಹದ ಲೀಲೆ ಈ ತರ ನಡೀತಾ ಇತ್ತು. ಈ ತರ ನಡೀತಾ ಇದ್ರೆ ಒಂದಿನ ಏನಾಯ್ತಂದ್ರೆ इस प्रकाशी गौर राय हाय हाय करते हुए हा कृष्ण आप कहाँ चले गए. ಸೊ ಕೃಷ್ಣ ಎಲ್ಲೋಗ್ಬಿಟ್ಟ. ಸೊ ಎಲ್ಲೋದ್ರೆ ನನ್ ಕೃಷ್ಣ ಸಿಗ್ತಾನೆ, ಎಲ್ಲೋಗ್ಬಿಟ್ಟೆ. ಈ ತರ ಸ್ವರೂಪದ ಈ ತರ ವಿರಹದಲ್ಲಿ ಅಳ್ತಾ ಇದ್ರು ಮಹಾಪ್ರಭು. ಅವರಿಂದ ವಿರಹದಲ್ಲಿ ಅಳ್ತಾ ಇದ್ರು. ಏನ್ ಕೀರ್ತನ್ ಮಾಡ್ತಾ ಇದ್ರು, ಕೃಷ್ಣ 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 ಅಂತ ಕೀರ್ತನ್ ಮಾಡ್ತಾ ಇದ್ರು. तब श्री स्वरूप दामोदर और राय रामानंद राय के अनेक प्रकार के उपासक को महाप्रभु को शांत किया. उन्होंने जयदेव गोस्वामी के द्वारा रचित मंगल गीत का गायन करके महाप्रभु का चित्त का रूपांतर कर दिया, जिसमें महाप्रभु का मन कुछ शांत हो गया. ಒಂದಿನ ಈ ತರ ಆಳ್ತಾ ಇದ್ರೆ ಸ್ವರೂಪ ದಾಮೋದರ್ ಮತ್ತೆ ರಾಯ ರಾಮಾನಂದ್ ಅವ್ರೇನು ಗೀತ ಗೋವಿಂದಮೆಲ್ಲ ಕೀರ್ತನೆಗಳೆಲ್ಲ ಆಡಿ ಏನ್ ಮಾಡಿದ್ರು, ಮಹಾಪ್ರಭುನ ಶಾಂತ ಮಾಡಿದ್ರು. ಮಹಾಪ್ರಭು ಈ ತರ ಶಾಂತಿ ಆದ್ಮೇಲೆ ಸ್ವರೂಪ ದಾಮೋದರ್ ಏನ್ ಮಾಡಿದ್ರು, ಆ ಗಂಭೀರ ಇದೆಲ್ವಾ, ಗಂಭೀರ ಹೊರಗಡೆನೆ ಮಲ್ಕೊಂಡ್ರು. ರಾಯರಾಮನ್ ಏನ್ ಮಾಡಿದ್ರು, ಸರಿ ಹೆಂಗೋ ಮಹಾಪ್ರಭು ಮಲ್ಕೊಂಡ್ರಲ್ವಾ ಅಂತ ಸರಿ ಏನ್ ಮಾಡಿದ್ರು, ರಾಯರಾಮನ್ ಮನೆ ಕೊಟ್ಟೋದ್ರು. ಆದ್ರೆ ಸ್ವರೂಪ ದಾಮೋದರ್ ಏನ್ ಮಾಡಿದ್ದಾರೆ, ಆ ಗುಂಡಿಚ ಹೊರಗಡೆನೆ ಮಲ್ಕೊಂಡಿದ್ದಾರೆ. ಅವಾಗ ಏನಾಯ್ತು, ಮಹಾಪ್ರಭು ಮಲ್ಕೊಂಡಿರ್ಲಿಲ್ಲ, ಮಲ್ಕೊಂಡಂಗೆ ಆಕ್ಟ್ ಮಾಡಿದ್ರು ಅಷ್ಟೇ. ಮಹಾಪ್ರಭು ನಿಜವಾಗ್ಲೂ ನಿದ್ದೆ ಹೋಗ್ಲಿಲ್ಲ. वे नाम संकीर्तन करते हुए जागरण करने लगे, उनके मन प्रेमावेश में विह्वल हो रहा था. ಅವಾಗ ಏನಾಯ್ತು, ಜಾಗರಣೆ ಮಾಡಿದ್ರು ಮಹಾಪ್ರಭು. ನಾಮ ಸಂಕೀರ್ತನ ರಾತ್ರಿ ಎಲ್ಲ ನಾಮ ಸಂಕೀರ್ತನ ಮಾಡ್ಕೊಂಡು ಮಹಾಪ್ರಭು ಜಾಗರಣೆ ಮಾಡ್ಕೊಂಡಿದ್ರು, ನಿದ್ದೆ ಹೋಗ್ಲಿಲ್ಲ ಮಹಾಪ್ರಭು ಬಂದು. ಅವಾಗ ಏನಾಯ್ತು, विरह में व्याकुल महाप्रभु उद्वेग में उठ खड़े हुए और गंभीरा की दीवारों पर अपने मुख को घिसने लगा. उनके मुख, गालों और नाक कर अनेक घाव बन गए और उनसे रक्त की धारा प्रवाहित होने लगा, किंतु उनके भावावेश के कारण उसका अनुभव ही नहीं तक हुआ. ಅವಾಗ ಏನಾಯ್ತು, ಆ ರಾಧಾರಾಣಿ ವಿರಹದಲ್ಲಿ, ಆ ರಾಧಾರಾಣಿ ಭಾವದಿಂದ ವಿರಹದಲ್ಲಿ ಏನಾಯ್ತು, ಮಹಾಪ್ರಭು ತುಂಬಾ ವ್ಯಾಕುಲ ಆಗ್ಬಿಟ್ರು. ಅವಾಗ ಏನಾಯ್ತು, ಉದ್ವೇಗದಿಂದ ಮಹಾಪ್ರಭು ನಿಂತ್ಕೊಂಡ್ ಏನ್ ಮಾಡಿದ್ರು, ಆ ಗಂಭೀರದ ಗೋಡೆ ಮೇಲೆ ಏನ್ ಮಾಡಿದ್ರು, ಅವ್ರ ಕೈಯಲ್ಲಿ ಉಗುರದಲ್ಲಿ ಕಿಚ್ಚೋದು, ಮಕನ ಹೋಗಿ ಹೊಡ್ಕೊಳೋದು, ಈ ತರ ಎಲ್ಲ ಮಾಡ್ತಾ ಇದ್ರು ವಿರಹದಲ್ಲಿ. ಸೊ ಏನ್ ಮಾಡ್ತಾ ಇದ್ರು, ಆ ಉಗುರಿದಲ್ವಾ, ಉಗುರಿನಿಂದ ಹಿಂಗೆಲ್ಲ ಕೆರೆಯೋದು ಗೋಡೆಗಳನ್ನ, ಮತ್ತೆ ತಲೆನ ಹೋಗಿ ಹೊಡ್ಕೊಳೋದು, ಈ ಮುಖನ ಹೋಗಿ ಹೊಡ್ಕೊಳೋದು, ಈ ತರ ಎಲ್ಲ ಮಹಾಪ್ರಭು ಮಾಡ್ತಾ ಇದ್ರು. ಅದರಿಂದ ಶರೀರ ಫುಲ್ ರಕ್ತಮಯ ಆಗ್ಬಿಡ್ತು. ಮಹಾಪ್ರಭು ಶರೀರ ಫುಲ್ ಏನಾಯ್ತು, ರಕ್ತ ಆಗ್ಬಿಡ್ತು. ಆದ್ರೇನು ಆ ಭಾವಾವೇಶದಿಂದ ಮಹಾಪ್ರಭುಗೆ ಏನು ಅರ್ಥ ಆಗ್ಲಿಲ್ಲ. भाव में आविष्ट होकर महाप्रभु पूरी रात अपना मुख दीवारों पर घिसने रहा. तब भी अपने मुख से घा गो शब्द करने लगा. तब श्री दामोदर ने उसने सुना. ಅವಾಗ ಆ ತರ ಅಳ್ತಾ ಏನ್ ಮಾಡಿದ್ರು, ಗೋಡೆ ಎಲ್ಲ ಈ ತರ ಹೊಡ್ಕೊಂಡು ಈ ತರ ರಕ್ತ ಆಗ್ಬಿಡ್ತು ಗೋಡೆ ಎಲ್ಲ. ಅವಾಗ ಏನಾಯ್ತು, ಗೋ ಗೋ ಅಂತ ಮಹಾಪ್ರಭು ಶಬ್ದ ಮಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ಸ್ವರೂಪ ದಾಮೋದರ್ ಎದ್ಬಿಟ್ರು. ಅವಾಗ ಏನಾಯ್ತು, ದೀಪ ಅಂಟಿಸ್ಕೊಂಡು ಸ್ವರೂಪ ದಾಮೋದರ್ ಏನ್ ಮಾಡಿದ್ರು, ಸ್ವರೂಪ ದಾಮೋದರ್ ಮತ್ತೆ ಅವ್ರ ಸೇವಕರು ಗೋವಿಂದ ಇವರಿಬ್ರು ಏನ್ ಮಾಡಿದ್ರು, ಆ ಗಂಭೀರ ಒಳಗಡೆ ಹೋದ್ರು. महाप्रभु मुख की अवस्था को देखकर वे दोनों बहुत दुखी हुआ. महाप्रभु का लाकर शय पर लेटकर स्वरूप दामोदर ने महाप्रभु से पूछा, आपने ऐसा क्यों किया. ಈ ತರ ಮಹಾಪ್ರಭು ಈ ತರ ಸ್ಥಿತಿ ನೋಡ್ಬಿಟ್ಟು ತುಂಬಾ ದುಃಖ ಆಯ್ತು ಅವ್ರಿಗೆ. ನೀವು ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳುವಾಗ ಮಹಾಪ್ರಭು ಏನ್ ಹೇಳ್ತಾರೆ, मैं उद्वेग कारण कमरे के भीतर नहीं रह पा रहा था. मैं शीघ्र ही बाहर जाने के लिए द्वार का ढूंढते हुए इधर उधर घूमता रहा, किंतु अंधकार के कारण उनके द्वार के नहीं ढूंढ पाया. मेरा ऐसा बार बार चार और दीवार में टुकराता रहा. ನಾನು ಏನ್ ಮಾಡಿದ್ರು, ನನ್ನ ಕೈಯಲ್ಲಿ ಆ ವಿರಹದಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ಒಳಗಡೆ. ನನ್ಗೇನ್ ಅನಿಸ್ತು, ಕೃಷ್ಣನ ನೋಡ್ಬೇಕು ಅನಿಸ್ತು ನನಗೆ. ಕೃಷ್ಣನ ನೋಡ್ಬೇಕು ಅನಿಸ್ತು. ಆದ್ರೆ ನನ್ನ ಕೈಯಲ್ಲಿ ಎಲ್ಲಿ, ನನ್ ಈ ಅಂಧಕಾರದಿಂದ ಕತ್ಲಿರೋದ್ರಿಂದ ನಾನು ಏನಾಯ್ತು, ನನಗೆ ಬಾಕ್ಲೆಲ್ಲಿದೆ ಅಂತ ನನ್ ಕಾಣಿಸ್ಲೇ ಇಲ್ಲ ನನಗೆ.
ಅದರಿಂದ ನಾನು ಎಲ್ಲೇ ಹೋಗ್ಲಿ ಏನು ಸಿಗ್ತಾ ಇದೆ, ಎಲ್ಲ ಗೋಡೆಗಳ್ದ ಸಿಗ್ತಾ ಇದೆ. ಅವಾಗ ನಾನು ಏನಾಯ್ತು, ಹೊರಗಡೆ ಬರಕಾಗ್ತಾ ಇಲ್ಲ, ಒಳಗಡೆ ಇರಕ್ ಆಗ್ತಾ ಇಲ್ಲ. ಆ ವಿರಹದಲ್ಲಿಂದ ನಾನು ಏನ್ ಮಾಡ್ತಾ ಇದ್ದೆ, ಈ ತರ ಗೋಡೆಗಳನ್ನ ಹೊಡ್ಕೊಂತಾ ಇದ್ದೆ. ಸೊ ಆದ್ರೇನು ಮಹಾಪ್ರಭುಗೆ ಎಷ್ಟು ಈ ತರ ಹೊಡ್ಕೊಂತ್ರೇನು ಏನು ಬಾಹ್ಯ ಸ್ಮೃತಿನೇ ಇರ್ತಾ ಇರ್ಲಿಲ್ಲ. श्री स्वरूप दामोदर महाप्रभु का ऐसा वस्तु को देखकर मन में बहुत चिंतित हुआ। अगले दिन उन्होंने भक्तों के साथ बैठकर विचार विमर्श किया। ಸೊ ಈ ತರ ಮಹಾಪ್ರಭು ಬಂದು ಈ ತರ ಡೈಲಿ ಬಂದು ಈ ತರ ಏನೋ ಒಂದು ನಡೀತಾನೆ ಇತ್ತು. ಒಂದಿನ ಏನಾಯ್ತು, ಈ ತರ ಮಹಾಪ್ರಭು ಈ ತರ ವಿಹಾರ ಮಾಡ್ತಾ ಇದ್ರೆ ದೂರದಲ್ಲಿ ಅಶೋಕ ವೃಕ್ಷದ ಕೆಳಗಡೆ ಏನಾಯ್ತಂದ್ರೆ ಕೃಷ್ಣ ಕಾಣಿಸ್ಬಿಟ್ರು. ಕೃಷ್ಣ ಕಾಣಿಸ್ಬಿಟ್ರು. ಅವಾಗ ಕೃಷ್ಣ ಕಾಣಿಸ್ಬಿಟ್ರು ಅಂತ ಹೋಗಿ ಏನ್ ಮಾಡ್ತಾರೆ, ಓಡೋಗಿ ಆಲಿಂಗನ ಮಾಡ್ಕೊಂತಾರೆ. ಆದ್ರೆ ಯಾವಾಗ ಹೋಗಿ ಆಲಿಂಗನ ಮಾಡ್ಕೊಂಡು ಹೋಗ್ತಾರೋ ಅವಾಗ ಏನಾಯ್ತು, ಕೃಷ್ಣ ಅಲ್ಲಿಂದ ಅದೃಶ್ಯ ಆಗ್ಬಿಡ್ತು. ಹೋಗೇನು ಆ ಮರಕ್ಕೆ ಪಟ್ ಅಂತ ಹೋಗಿ ಹೊಡ್ಕೊಂತಾರೆ ಮಹಾಪ್ರಭು. ಒಂದು ಹೊಡ್ಕೊಂತ್ರು ಅಂತ ಅವ್ರಿಗೆ ಏನು ಚಿಂತೆ ಇಲ್ಲ. ಆದ್ರೆ ಎಲ್ಲಿ ಮತ್ತೆ ಕೃಷ್ಣ ಅದೃಶ್ಯ ಆಗ್ಬಿಟ್ಟ. ಇನ್ನೇನಿತ್ತು, ಮಹಾಪ್ರಭು ಈ ತರ ದೋಗುಣ ಜಾಸ್ತಿ ಆಗಿತ್ತು, 2 ಗುಣ ಇನ್ನೂ ವಿರಹ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದಿನಕ್ಕೂ ಆ ರಾಧಾರಾಣಿ ಭಾವದಲ್ಲಿ ವಿರಹ ಜಾಸ್ತಿ ಆಗ್ತಾನೆ ಇದೆ. इस प्रकार महाप्रभु रात दिन प्रेम के सिंधु में निमग्न रहते थे। कभी तो वे उसमें डूब जाते और कभी उसके तरंगों पर तैरने लगते। उस समय विशाख की पूर्णिमा का दिन रात्रि काल में महाप्रभु उद्यान की ओर चले दिए। ಒಂದಿನ ಏನಾಯ್ತು, ಅದೇ ವೈಶಾಖಿ ಪೂರ್ಣಿಮಾ, ವೈಶಾಖ ಮಾಸ ಪೂರ್ಣಿಮಾ ದಿನ ಏನಾಯ್ತು ಅಂದ್ರೆ ಮಹಾಪ್ರಭು ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದೇನದು ಜಗನ್ನಾಥ್ ವಲ್ಲಭ್ ಅನ್ನೋ ಪಾರ್ಕ್. ಅದು ಪಾರ್ಕ್ ಹೆಸರು ಬಂದು ಜಗನ್ನಾಥ್ ವಲ್ಲಭ್. ಆ ವೃಕ್ಷದ ಅವಾಗ ಏನಾಯ್ತು, ಅದೇ ಅವಾಗ ಕೃಷ್ಣನಿಗೆ ಕಾಣಿಸಿದ್ದು. ಆದ್ರೆ ಏನಾಯ್ತು, ಕೃಷ್ಣ ಕಾಣಿಸಿದ ತಕ್ಷಣ ಏನಾಯ್ತು, ಅದೃಶ್ಯ ಆದ್ರು. ಹೋಗಿ ಮರಕ್ಕೆ ಹೊಡ್ಕೊಂಡು ಇನ್ನೂ ವಿರಹ ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ಇದ್ರ ಏನೇ ಮಾಡ್ಲಿ ಅವ್ರ ಮಹಾಪ್ರಭು ವಿರಹನ ಶಾಂತ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆ ಮಹಾಪ್ರಭು ವಿರಹನ ಶಾಂತ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈ ತರ ಯಾವ್ದ್ರೆ ಆಗ್ಲಿ, इस प्रकार श्री गौरहरि को मन के भी कृष्ण का अंगों को सुख श्री स्वरूप दामोदर राय रामानंद राय गान करते थे, महाप्रभु नृत्य करते थे और उस आनंद में डूब रहे थे। इस प्रकार होते होते प्रातः काल हो गए। श्री स्वरूप दामोदर राय रामानंद राय ने अनेक उपाय महाप्रभु को बाह्य जगत की स्फूर्ति करवाई। इस प्रकार महाप्रभु ಬಾಹ್ಯ ಚೇತನ ಯುತ ಭೂಮಿ ಸ್ನಾನ ಕರೆಯ ಭಗವಾನ್ ಈ ತರ ಎಲ್ಲ ಆಗ್ತಾ ಇದ್ರೆ ಒಂದಿನ ಈ ತರ ಎಲ್ಲ ಡೈಲಿ ಇದೇ ತರ ನಡೀತಾ ಇತ್ತು. ಒಂದ್ ಸಮಯ ಏನಾಯ್ತಂದ್ರೆ ಮಹಾಪ್ರಭು ಬಾಹ್ಯ ಚೇತನದಲ್ಲಿರುವಾಗ, ಬಾಹ್ಯ ಅಂದ್ರೆ ನಾರ್ಮಲ್ ಆಗಿರುವಾಗ ಏನಾಯ್ತು, ಜಗನ್ನಾಥ್ ದರ್ಶನ ಮಾಡಕ್ಕೆ ಇವರೆಲ್ಲ ಹೋದ್ರು, ಮಹಾಪ್ರಭು ಮತ್ತೆ ಅವ್ರ ಪಾರ್ಷದರೆಲ್ಲ ಹೋದ್ರು. जिस धन्य व्यक्ति को चित्त में नव प्रेम उदित होता है उसकी समस्त क्रिया और भावभंगी में अर्थात समस्त लक्ष्य शास्त्र को जन्म वाले पुरुष। महाप्रभु अलिक चेष्टा और प्रलाप सुनकर किसी प्रकार का कोई मत तर्क करना। ಈ ತರ ಎಲ್ಲ ಮಹಾಪ್ರಭುಗೆ ಡೈಲಿ ವಿರಹ ಆಗ್ತಾ ಇತ್ತು. ಆದ್ರೆ ಇದೆಲ್ಲ ನೋಡ್ಬಿಟ್ಟು ಏನಾನ್ ಮಾಡ್ಕೊಂಬಾರದು ನಾವು ಬಂದು, ಇದು ಹೆಂಗಾಗುತ್ತೆ ಮಹಾಪ್ರಭು ಇಷ್ಟೆಲ್ಲ ಹೊಡ್ಕೊಂತ ಇದ್ದಾರೆ ಗೋಡೆಗಳಿಗೆ, ಆದ್ರೇನು ಇವ್ರಿಗೆ ಅರ್ಥ ಆಗ್ತಾ ಇಲ್ವಾ ಏನು? ಆತರ ಬಂದು ನಾವು ತರ್ಕದಿಂದ ಇದು ಯಾವಾಗ್ಲೂ ಯೋಚನೆ ಮಾಡಬಾರ್ದು. ಈ ತರ ನಡೀತಾ ಇದ್ರೆ ಒಂದಿನ ಏನಾಯ್ತಂದ್ರೆ ಇಸ್ ಪ್ರಕಾರ ಮಹಾಪ್ರಭು ನೀಚಲ್ ಮೇ ರಾತ ಕೃಷ್ಣ ವೀರ ಮೇ ವಿಹ್ವಲ್ रहते। ಇವಾಗ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಈ ತರ ಡೈಲಿ ನಡೀತಾ ಇತ್ತು, ವಿರಹದಲ್ಲಿ ನಡೀತಾ ಇತ್ತು ಡೈಲಿ. ಒಂದಿನ ಏನಾಯ್ತಂದ್ರೆ ಕೃಷ್ಣ ವಿರಹದಲ್ಲಿ ಮಹಾಪ್ರಭು ಬಂದು ತುಂಬಾ ಅಳ್ತಾ ಇದ್ರು. ಒಂದಿನ वे रात दिन श्री स्वरूप दामोदर राय रामानंद राय को रस संबंधीय गीतों एवं श्लोक में आस्वादन करते थे। ದಿನ ರಾತ್ರಿ ಆ ರಸ ಆ ಕೃಷ್ಣ ರಸ ಸಂಬಂಧಿತ ಲೀಲೆಗಳನ್ನೆಲ್ಲ ಶ್ರವಣೆ ಮಾಡ್ತಾ ಇದ್ರು. ಸಮಯ ಹರ್ಷ ಶೋಕ ರೋಷ दैन्य उद्वेग आरती उत्कंठ और संतोष आदि अनेक भाव उदित होते। ಈ ತರ ರಸ ಆಸ್ವಾದನ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ದಿರ ಭಾವಗಳೆಲ್ಲ ಏನಾಯ್ತು, ರೋಮಾಂಚ ಆಗೋದು, ಕಂಪ ಆಗೋದು, ಪುಲಕಿತ ಆಗೋದು, ಈ ತರ ಎಲ್ಲ ಸ್ತಂಭ ಆಗೋದು, ಇದೆಲ್ಲ ಉದಿತ ಆಗ್ತಾ ಇತ್ತು ಮಹಾಪ್ರಭುಗೆ. आवाग ಏನಾಯ್ತು, वे उन भावों का अनुरूप स्वरे श्लोक को पढ़ते और अपने 2 बंधुओं को साथ उन श्लोक में आकर तक आस्वादन करते। किसी दिन किसी भाव को श्लोक पाठ करते, उसी श्लोक आस्वादन करते हुए रात्रि जागरण हो जाता था। ಆ ತರನ ಭಾವನೆ ಎಲ್ಲ ಆಸ್ವಾದನೆ ಮಾಡ್ಕೊಂಡು ಇವ್ರು ಮತ್ತೆ ಏನಾಯ್ತು, ನೈಟ್ ಕೂಡ ಮಲಗ್ತಾ ಇರ್ಲಿಲ್ಲ. ಡೈಲಿ ಈ ತರ ನೈಟು ದಿನ ಗೊತ್ತೇ ಆಗ್ತಾ ಇರ್ಲಿಲ್ಲ ಯಾವಾಗ ರಾತ್ರಿ ಆಯ್ತು ಯಾವಾಗ ಬೆಳಗ್ಗೆ ಆಯ್ತು, ಈ ತರ ನಡೀತಾ ಇತ್ತು. ಒಂದಿನ ಏನಾಯ್ತಂದ್ರೆ ಮಹಾಪ್ರಭು ತುಂಬಾ ಹರ್ಷಿತ ಆಗ್ಬಿಟ್ರು. ಅಂದ್ರೆ ಏನು, ತುಂಬಾ ಸಂತೋಷ ಆಗ್ಬಿಟ್ರು. ಈ ತರ ವಿರಹದಲ್ಲಿರೋ ಮಹಾಪ್ರಭು ಒಂದಿನ ಏನಾಯ್ತಂದ್ರೆ ತುಂಬಾ ಸಂತೋಷ ಆದ್ರು. ಅವಾಗ ಏನು ಇವ್ರಿಬ್ರನ್ನು ಕರಿತಾ ಇದ್ದಾರೆ, ಹೇ ಸ್ವರೂಪ್ ಮತ್ತೆ ರಾಯ ರಾಮಾನಂದ್, ಇವ್ರಿಬ್ರನ್ನು ಕರೆದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ,
ಈ ಕಲಿಯುಗದಲ್ಲಿ ಎಲ್ಲಾ ಜೀವಿಗಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇವರೆಲ್ಲ ಉದ್ಧಾರ ಆಗಕ್ಕೆ ನಾನು ಒಂದು ಉಪಾಯ ಹೇಳ್ತೀನಿ. ಮಹಾಪ್ರಭು ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾಪ್ರಭು ಅಂದ್ರೆ ಯಾರು ಹೇಳ್ತಾ ಇದ್ದಾರೆ? ಇದೆಲ್ಲ ನಡೀತಾ ಇದೆ ಯಾರಿಗೆ? ರಾಧಾರಾಣಿ. ಅಂದ್ರೆ ಇಲ್ಲಿ ಮಹಾಪ್ರಭು ಹೇಳ್ತಾ ಇದ್ದಾರೆ ಅಂದ್ರೆ ಮಹಾಪ್ರಭು ಹೇಳ್ತಾ ಇಲ್ಲ, ಇದು ರಾಧಾರಾಣಿ ಹೇಳ್ತಾ ಇರೋದು. ಆ ಮಹಾಪ್ರಭು ಯಾರ ಭಾವದಲ್ಲಿದ್ದಾರೆ? ರಾಧಾರಾಣಿ ಭಾವದಲ್ಲಿದ್ದಾರೆ. ಅಂದ್ರೆ ರಾಧಾರಾಣಿ ಭಾವದಿಂದ ಮಹಾಪ್ರಭು ಹೇಳ್ತಾ ಇದ್ದಾರೆ, ಈ ಜೀವಗಳು ಉದ್ಧಾರ ಆಗಕ್ಕೆ ನಾನೊಂದು ಉಪಾಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಏನದು? ನಾಮ ಸಂಕೀರ್ತನ್ ಹಿ ಕಲಿಯುಗ ಮೇ ಪರಮ ಉಪಾಯ ಹೇ. ನಾಮ ಸಂಕೀರ್ತನ್ ಮಾತ್ರನೇ ಕಲಿಯುಗದಲ್ಲಿ ಪರಮ ಉಪಾಯ. कलयुग में संकीर्तन यज्ञ के द्वारा कृष्ण की आराधना होती है। ऐसा करने वाला व्यक्ति बहुत बुद्धिमान है और वह कृष्ण के चरण में प्राप्ति करता है। आतर यार ಈ ನಾಮ ಸಂಕೀರ್ತನ ಆಶ್ರಯ ಪಡಿತಾರೋ ಅವ್ರು ಬಂದು ತುಂಬಾ ಬುದ್ಧಿಮಂತ. ಅವ್ರು ತುಂಬಾ ಬುದ್ಧಿಮಂತ. ಯಾರು ಹೇಳ್ತಾ ಇರೋದು? ರಾಧಾರಾಣಿ. ಯಾವ ಭಾವದಲ್ಲಿ ಹೇಳ್ತಾ ಇದ್ದಾರೆ? ಆ ವಿರಹದಲ್ಲಿ, ಆ ಪ್ರೇಮದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಈ ಪ್ರೇಮದ, ಈ ನಾಮ ಸಂಕೀರ್ತನದಿಂದ ಜೀವಗಳು ಉದ್ಧಾರ ಆಗೋದೆಲ್ಲ, ಈ ತರ ಪ್ರೇಮನು ಪಡಿತಾರೆ ಈ ನಾಮ ಸಂकीर्तन अವಾಗ नाम संकीर्तन के द्वारा ही समस्त अनर्थों को नाश होता है, समस्त शुभ उदित होता है और कृष्ण से प्रेम उल्लास होता है। इस नाम संकीर्तन ಮಾತ್ರನೇ ಏನು ಎಲ್ಲ ಅನರ್ಥಗಳು ನಾಶ ಆಗುತ್ತೆ, ಮತ್ತೇನು ಸಮಸ್ತ ಶುಭಗಳು ಉದಿತ ಆಗುತ್ತೆ. ಇದು ಮಾತ್ರನೇ ಅಲ್ಲ, ಈಗ ಮುಖ್ಯ ಕಾರಣ ಹೇಳ್ತಾರೆ ಏನು? ಈ ನಾಮ ಸಂಕೀರ್ತನದಿಂದ ಏನಾಗುತ್ತೆ? ಆ ಪ್ರೇಮ ಪ್ರಾಪ್ತಿ ಆಗುತ್ತೆ. ನಾವು ಗೋಪಕುಮಾರ್ ಕಥೆದಲ್ಲಿ ನೋಡಿದ್ರಿ, ಇಷ್ಟ ದಿನ ಬೃಹತ್ ಭಾಗವತಾಮೃತ ಮಾಡಿದ್ರಿ. ಗೋಪಕುಮಾರ್ ಎಲ್ಲೋದ್ರು? ಎಷ್ಟವರೆಗೂ ವೈಕುಂಠಕ್ಕೆ ಹೋದ್ರು, ಅಲ್ಲಿವರೆಗೂ ಏನಾಯ್ತು? ಗಾಯತ್ರಿನಿಂದ ಒಡ್ಬಿಟ್ರು. ಆದ್ರೆ ವೈಕುಂಠಕ್ಕೆ ಹೋದ್ಮೇಲೆ ಏನಾಯ್ತು? ಆ ಪ್ರೇಮ ಪ್ರಾಪ್ತಿ ಮಾಡ್ಕೊಳಕ್ಕೆ ನಾಮ ಸಂಕೀರ್ತನ್ನೇ ಆಶ್ರಯ ಪಡೆದ್ರು. ಆ ತರ ಮಹಾಪ್ರಭು ತುಂಬಾ ಹರ್ಷದಿಂದ, ಆ ರಾಧಾರಾಣಿ ಭಾವದಿಂದ ಈ ತರ ನಾಮದ ಬಗ್ಗೆ ಹೇಳ್ತಾ ಆವಾಗ ಈ ನಾಮದ ಮಹಿಮನ್ನ ನಿನ್ಗೆ ಹೇಳ್ತೀನಿ, ಕೇಳಿಸ್ಕೊ. ಆವಾಗ ಈ ಶಿಕ್ಷಾಷ್ಟಕಂ ಮಹಾಪ್ರಭು ಹೇಳೋದು. ಅಂದ್ರೆ ಏನು? ಆ ರಾಧಾರಾಣಿ ಭಾವದಿಂದ ಮಹಾಪ್ರಭು ಆವಾಗ ಈ ಶಿಕ್ಷಾಷ್ಟಕ ಮೇಲೋದು. ಅದ್ರಲ್ಲಿ ಫಸ್ಟ್ ಶ್ಲೋಕ ಏನು ಈಶ್ವರ್? ಇಲ್ಲ, நேத்து நாளைக்கு இப்படியே ஓடி போயிட்டீங்க. நேத்து டெய்லி நாளைக்குன்னு ஓடிட்டு இருக்கு. சத்யா, ஹோம்ஒர்க் தெரியாது நேத்து சொன்னீங்க, தெரியும் தானே? ಆನ್ಲೈನ್ ಅಲ್ಲಿ ಯಾರು ಹೇಳ್ತೀರಾ? ಶಿಕ್ಷಾಷ್ಟಕಂ ಶ್ಲೋಕ ಕಾಂತಮ್ಮ ಗೊತ್ತಾ? చెప్తాను ప్రభు నేను. చెప్పు. చేత దర్పణ మార్జనం నిర్వాపణం శ్రేణ కైరవ చంద్రికా వితరణం విద్యావధో జీవనం ఆనందాబుధివర్ధనం ప్రతిపదం పూర్ణామృత సాధనం ಸರ್ವತ್ರ ಸಫಲಂ ಪರಮಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ನೆಕ್ಸ್ಟ್ ಕಾಂತ ಮೇಲೆ ಮೊದಲನೇದು ನೋಡ್ದಿರಾ? ಇನ್ನೇನು? சவுண்டா சொல்லுங்கம்மா. आनंद तनुज कीर्तन ए जब पूछूंगा तब बोलना, बंद कर. ಸಾಕು ಒಂದೇ ಸಾಕು. ನೀಂಗ ಸೊ ಇವಾಗ ಲಾಸ್ಟ್ ಅಲ್ಲಿ ಎಲ್ಲಾರನು ಕೇಳ್ತೀನಿ ಮತ್ತೆ. ಇದೇ ಈಗ ಫಸ್ಟ್ ಇವಾಗ ಈ ಶ್ಲೋಕ ಹೇಳ್ಬಿಡೋಣ. ಈ ಶ್ಲೋಕ ಅರ್ಥ ಹೇಳ್ತೀನಿ, ಇದ್ರ ಡೀಪಾಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳೋಣ. ಫಸ್ಟ್ ಶ್ಲೋಕ ಏನು? ಫಸ್ಟ್ ಶ್ಲೋಕ ಏನ್ ಬಗ್ಗೆ ಹೇಳುತ್ತೆ? ಫಸ್ಟ್ ಶ್ಲೋಕ ಬಂದು ಆಕ್ಚುಲಿ ಇವಾಗ ನೋಡಿ, ಇವಾಗ ಸಾಧನ ಸಾಧ್ಯ ಎರಡು ಪ್ರಕಾರ ಇದೆ. ಸಾಧನ ಸಾಧ್ಯ. ಸಾಧನ ಮತ್ತೆ ಸಾಧ್ಯ. ಸಾಧನ ಅಂದ್ರೆ ಏನು? ಫಸ್ಟ್ ಸಾಧ್ಯ ಅಂದ್ರೆ ಏನು? ಸಾಧ್ಯ ಅಂದ್ರೆ ಗೋಲ್. ಇನ್ನೊರು ಮಾರ್ಕರ್ ಇದೆ, ಕಾಣಿಸ್ತದೆ ಎಲ್ಲರಿಗೂ? ಸಾಧ್ಯ ಸಾಧ್ಯ ಅಂದ್ರೆ ಏನು? ಗೋಲ್.
ಮತ್ತೆ ಅದೇ ಪ್ರಕಾರ ಸಾಧನ. ಸಾಧ್ಯ ಮತ್ತೆ ಸಾಧನ. ಸಾಧ್ಯ ಅಂದ್ರೆ ನಮ್ ಗುರಿ, ಗೋಲ್ ಏನು? ಎಲ್ಲ ಗೋಲ್ ಏನು? ನಮ್ ಗೋಲ್ ಏನು? ನಮ್ ಗೋಲ್ ಏನಂದ್ರೆ ಕೃಷ್ಣ ಪ್ರೇಮ್ ಪಡೆಯೋದು ನಮ್ ಗೋಲ್ ಅಲ್ವಾ? ಇದು ನಮ್ಮೊಂದು ಸಾಧ್ಯ. ಅಂದ್ರೆ ಸಾಧ್ಯ ಅಂದ್ರೆ ಗೋಲ್, ನಮ್ ಗೋಲ್ ಏನು? ಕೃಷ್ಣ ಪ್ರೇಮ್ ಪಡೆಯೋದೇ ನಮ್ ಗೋಲು. ಇದು ಸಾಧ್ಯ. ಸಾಧ್ಯ ಅಂದ್ರೆ ಇವಾಗ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಸಾಧನ ಅಂದ್ರೆ ಏನು? ಆ ಸಾಧ್ಯನ ಪಡೆಯಕ್ಕೆ ನಾವ್ ಏನೇನೆಲ್ಲ ಚೇಷ್ಟೆ ಮಾಡ್ತಿರೋ ಅದನ್ನ ಸಾಧನ ಅಂತ ಕರೀತಾರೆ. ನಮ್ ಸಾಧ್ಯನ ಪಡೆಯಕ್ಕೆ ಏನೇನೆಲ್ಲ ನಾವು ಚೇಷ್ಟೆ ಮಾಡ್ತಿರೋ ಅದನ್ನ ಸಾಧನ ಅಂತ ಕರೀತಾರೆ. ಇದು ಅರ್ಥ ಆಯ್ತಾ? ನಮ್ ಸಾಧ್ಯನ ಪಡೆಯಕ್ಕೆ ಅಂದ್ರೆ ನಮ್ ಗೋಲ್ನ ಪಡೆಯಕ್ಕೆ ನಾವ್ ಏನೆಲ್ಲ ಚೇಷ್ಟೆ ಮಾಡ್ತಿರೋ ಅದನ್ನ ಸಾಧನ ಅಂತ ಕರೀತಾರೆ. ಇವ್ ನಮ್ ಗೋಲ್ ಏನು? ಭಗವತ್ ಪ್ರೇಮ, ಕೃಷ್ಣ ಪ್ರೇಮ ನಮ್ ಗೋಲ್. ಓಕೆನಾ? ಅದನ್ನ ಪಡೆಯಕ್ಕೇನು? ಭಕ್ತಿ ಮಾತ್ರನೇ ಆಶ್ರಯ. ಭಕ್ತಿನಿಂದ ಮಾತ್ರನೇ ಕೃಷ್ಣ ಪ್ರೇಮ ಪಡೆಯಕ್ಕಾಗೋದು. ಅವಾಗ ಭಕ್ತಿದ ಎಷ್ಟು ಲಕ್ಷಣ ಇದೆ? 64 ಅಂಗ ಇದೆ. ಭಕ್ತಿ ಅಂಗ 64. ಆ 64 ಅಂಗದಲ್ಲಿ 9 ಭಕ್ತಿ ತುಂಬಾ ಶ್ರೇಷ್ಠ. ಏನೇನದು தெரியுமா? ನವವಿಧ ಭಕ್ತಿ. ಒಳ್ಳೇದು. ಶ್ರವಣಂ, ಕೀರ್ತನ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಸ್ಯಂ, ಸಾಕ್ಯಂ, ಆತ್ಮ ನಿವೇದನಂ. ಇದು 9 ನವವಿಧ ಭಕ್ತಿ. ಈ ನವವಿಧ ಭಕ್ತಿ ಯಾರು ಪಾಲನೆ ಮಾಡಿದ್ರೇನು ಏನು? ಭಕ್ತಿ ಪಡೆಯೋದು, ಪ್ರೇಮ ಪಡಿಬೋದು. ಈ ನವವಿಧ ಭಕ್ತಿದಲ್ಲಿ ಯಾವುದೇ ಒಂದು ಭಕ್ತಿನ ಅಂಗ ಪಾಲನೆ ಮಾಡಿದ್ರೇನು ಪ್ರೇಮ ಪಡೆಯೋದು. ಶ್ರವಣಿಂದ ಯಾರು ಪಡಿತಾರೆ ಪ್ರೇಮ? ಶ್ರವಣದಿಂದ ಯಾರು ಪಡಿತಾರೆ ಪ್ರೇಮ? ತಿರುಸು ಪೇಜುಗಳು. ಪರೀಕ್ಷಿತ್ ಮಹಾರಾಜ್ ಏನ್ ಮಾಡ್ತಾರೆ? 7 ದಿನ ಭಾಗವತ ಕಥೆ ಕೇಳಿನೇ ಅವ್ರು ಗೋಪಿ ಭಾವ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಗೋಪಿ ಪ್ರೇಮ್ ಪ್ರಾಪ್ತಿ ಆಗ್ಬಿಡುತ್ತೆ 7 ದಿನ ಶ್ರವಣ ಮಾಡಿ ಭಾಗವತ್ ಕಥಾ. ಮತ್ತೇನು? ಕೀರ್ತನಂ ಯಾರು? ಶುಗದೇವ್ ಗೋಸ್ವಾಮಿ. ಶುಗದೇವ್ ಗೋಸ್ವಾಮಿ ಕೀರ್ತನ್. ಸ್ಮರಣ್ ಯಾರು? ಪ್ರಹ್ಲಾದ್ ಮಹಾರಾಜ್. ನೆಕ್ಸ್ಟ್ ಏನು? ಪಾದ ಸೇವನಂ ಲಕ್ಷ್ಮಿ. ಮತ್ತೆ ಅರ್ಚನಂ ಯಾರು? ಪೃಥು ಮಹಾರಾಜ್. ವಂದನ ಅಕ್ರೂರ. ದಾಸ್ಯ ಹನುಮಂತ. ಸಖ್ಯ ಅರ್ಜುನ. ಶ್ಲೋಕ ಕೇಳ್ತೀನಿ. ಆಮೇಲೆ ಏನು? ಆತ್ಮ ನಿವೇದನ ಬಲಿ ಮಹಾರಾಜ್. ಇದನ್ನ ಇವಾಗ ಯಾಲಕ್ಕಿ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನ ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ್ ಫಸ್ಟ್ ಅಲ್ಲಿ ಓದ್ಕೊ ಬಂದಿದೆ ಅಲ್ವಾ? ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ್ ಅಭವದ್ ವಯಾಸ ಕೀರ್ತನೆ ಪ್ರಹ್ಲಾದ ಸ್ಮರಣೆ. ನೆನ್ಪಿದ್ಯಾ ಮರ್ತ್ಬಿಟ್ಟ? ಅಷ್ಟೇ ಹೋಯ್ತು ಗಾಲಿಗೆ. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ್ ಅಭವದ್ ವಯಾಸ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮಿ ಪೃಥು ಪೂಜನೆ ಅಕ್ರೂರಸ್ತು ಅಭಿವಂದನೆ ಕಪಿಪತೇರ್ ದಾಸ್ಯೆ ಅತೇಯ ಸಖಿ ಅರ್ಜುನ ಸರ್ವಸ್ವ ಆತ್ಮ ನಿವೇದನೆ ಬಲಿರ್ ಅಭೂತ್ ಕೃಷ್ಣಾಪ್ತಿರ್ ಏಷಂಪರ. ಈ 9 ಭಕ್ತಿ, ನವವಿಧ ಭಕ್ತಿ. ಈ 9 ಭಕ್ತಿದಲ್ಲಿ ನಾವು ಏನೇ ಪಾಲನೆ ಮಾಡ್ಲಿ ಕೃಷ್ಣ ಪ್ರೇಮ್ ಸಿಗ್ಬಿಡುತ್ತೆ. ಆದ್ರೆ ಈ 9ದಲ್ಲಿನೂ 5 ಭಕ್ತಿ ತುಂಬಾ ಶ್ರೇಷ್ಠ. 5 ತುಂಬಾ ಶ್ರೇಷ್ಠ. ಏನು? ಶ್ರವಣ ಅಂದ್ರೆ ಇನ್ನು ಭಾಗವತ ಶ್ರವಣ. 2ನೇದು ನಾಮ ಸಂಕೀರ್ತನ, ಸಾಧು ಸಂಘ, ಮತ್ತೇನು? ವಿಗ್ರಹಾರಾಧನ, ಮತ್ತೇನು? ಧಾಮ್ವಾಸ. ಈ 5 ತುಂಬಾ ಶ್ರೇಷ್ಠ. ಈ 9ದಲ್ಲಿನೂ ಈ 5 ತುಂಬಾ ಶ್ರೇಷ್ಠ. ಇನ್ನೊಂದ್ಸತಿ ಹೇಳ್ತೀನಿ. ಭಾಗವತ ಶ್ರವಣ ಫಸ್ಟ್ನೇದು, 2ನೇದು ಬಂದು ನಾಮ ಸಂಕೀರ್ತನ, 3ನೇದು ಸಾಧು ಸಂಘ, 4ನೇದು ವಿಗ್ರಹಾರಾಧನ, 5ನೇದು ಧಾಮವಾಸ. ಆದ್ರೇನು ಈ 5ದಲ್ಲಿ ಇನ್ನೂ 3 ತುಂಬಾ ಮುಖ್ಯ. ಈ 5ದಲ್ಲಿ 3 ತುಂಬಾ ಮುಖ್ಯ. ಏನು? ಶ್ರವಣ, ಕೀರ್ತನ, ಸ್ಮರಣ. ಶ್ರವಣ, ಕೀರ್ತನ, ಸ್ಮರಣ. ಈ 3 ತುಂಬಾ ಮುಖ್ಯ. ಆದ್ರೆ ಈ 3ದಲ್ಲಿನೂ 1 ತುಂಬಾ ಮುಖ್ಯ. ಏನು?
ನಾಮ ಸಂಕೀರ್ತನ್. ನಾಮ ಸಂಕೀರ್ತನ್ ತುಂಬಾ ಮುಖ್ಯ. ಅದೇ ಈ ಚೇತೋದರ್ಪ ಫಸ್ಟ್ ಶಿಕ್ಷಾಷ್ಟಕಂದಲ್ಲಿ ಫಸ್ಟ್ ಶ್ಲೋಕದಲ್ಲಿ ಈ ನಾಮ ಸಂಕೀರ್ತನ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಸರ್ವಶ್ರೇಷ್ಠ ಸಾಧನ ಏನು, ಸರ್ವಶ್ರೇಷ್ಠ ಸಾಧನೆ ಏನು? ಈ ನಾಮ ಸಂಕೀರ್ತನ ಅನ್ನೋದು ಈ ಫಸ್ಟ್ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ. ಆಮೇಲೆ ಏನು? ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಇದು ಮಾತ್ರನೇ ನಮ್ ಗೌಡಿಯ ಮಠ ಆರಾಧನಾ. ಪ್ರಭುಪಾದ್ ಹೇಳ್ತಾರೆ ನಮ್ದು ಏಕಮಾತ್ರ ಉಪಾಸನ ಏನು? ನಾಮ ಸಂಕೀರ್ತನ್ ಮಾತ್ರನೇ ನಮ್ ಏಕಮಾತ್ರ ಉಪಾಸನ. ನಮ್ಮ ಉಪಾಸನ ರಾಧಾಕೃಷ್ಣನೂ ಅಲ್ಲ. ನಮ್ಮ ಉಪಾಸನ ಬಂದು ರಾಧಾಕೃಷ್ಣನೂ ಅಲ್ಲ. ನಮ್ಮ ಉಪಾಸನ ರಾಧಾಕೃಷ್ಣ. ನಮ್ ಏಕಮಾತ್ರ ಉಪಾಸನೆ ಏನು? ನಾಮ ಸಂಕೀರ್ತನ್ ಮಾತ್ರನೇ ನಮ್ ಏಕಮಾತ್ರ ಉಪಾಸನ. ಯಾಕೆ ಇವಾಗ ನಾವು ಬಂದು ರಾಧಾಕೃಷ್ಣ ಉಪಾಸನೆ ಮಾಡಕ್ ಆಗಲ್ಲ. ಅನರ್ಥಗ್ರಸ್ತ ಜೀವ್ ಯಾವಾಗ್ಲೂ ರಾಧಾಕೃಷ್ಣ ಉಪಾಸನೆ ಮಾಡಕ್ ಆಗಲ್ಲ. ಅದು ಏನು ಭಾವ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ರಾಧಾಕೃಷ್ಣ ಉಪಾಸನೆ ಮಾಡ್ಬೋದು. ಅಷ್ಟವರೆಗೂ ನಮ್ ಉಪಾಸನ ಏನು? ನಾಮ ಸಂಕೀರ್ತನ್ ಮಾತ್ರನೇ ನಮ್ ಉಪಾಸನ. ಅದಕ್ಕೆ ಹೇಳ್ತಾರೆ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅದು ಮಾತ್ರನೇ ನಮ್ ಫಸ್ಟ್ ಉಪಾಸನ. ಆ ನಾಮ ನಾಮಿ ಅಂದ್ರೆ ನಾಮ ಮತ್ತೆ ನಾಮಿ ಯಾರು? ಕೃಷ್ಣ ಮತ್ತೆ ಕೃಷ್ಣ ನಾಮನ್ಗೆ ಏನ್ ವ್ಯತ್ಯಾಸ ಇಲ್ಲ. ಇದು ನಾವು ಅರ್ಥ ಮಾಡ್ಕೊಂಡು ಆ ನಾಮಗೆ ಸೇವ ರೂಪದಲ್ಲಿ ಯಾವಾಗ ಬಂದು ನಾವು ಕೀರ್ತನೆ ಮಾಡ್ತಿರೋ ಅವಾಗ ಏನಾಗುತ್ತೆ? ಅವಾಗ ಅನರ್ಥಗಳು ದೂರ ಆಗುತ್ತೆ. ಅವಾಗ ಏನಾಗುತ್ತೆ? ಸ್ವರೂಪ ಪ್ರಾಪ್ತಿ ಆಗುತ್ತೆ. ಆವಾಗ ನಾವು ಬಂದು ಆ ರಾಧಾಕೃಷ್ಣ ಉಪಾಸನೆ ಮಾಡ್ಬೋದು. ಆವಾಗ ಅಷ್ಟವರೆಗೂ ನಮ್ಮ ಉಪಾಸನ ಯಾರು? ನಾಮ ಮಾತ್ರನೇ ನಮ್ಮ ಉಪಾಸನ. ಸೊ ಇಲ್ಲಿ ಈ ಶ್ಲೋಕನ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಇದನ್ನ 7 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಈ ಒಂದು ಶ್ಲೋಕನ 7 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಬಂದು ಏನು? ಚೇತೋದರ್ಪಣ ಮಾರ್ಜನಂ. ಫಸ್ಟ್ ಶ್ಲೋಕನ 7 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಫಸ್ಟ್ ಒಂದು ಚೇತೋದರ್ಪಣ ಮಾರ್ಜನಂ, ಎರಡನೇದು ಭವಮಹ ದಾವಾಗ್ನಿ ನಿರ್ವಾಪನಂ, ಮೂರನೇದು ಶ್ರೇಯ ಕೈರವ ಚಂದ್ರಿಕಾ ವಿತರಣಂ, ನಾಲ್ಕನೇದು ವಿದ್ಯಾವಧು ಜೀವನಂ, ಈ 4 ಪಾಯಿಂಟ್ಸು ಬರ್ಕೊಂಡ್ರ. ಐದನೇದು ಆನಂದಾಂಬುದಿ ವರ್ಧನಂ, ಆನಂದಾಂಬುದಿ ವರ್ಧನಂ. ಈ 5 ಪಾಯಿಂಟ್ ಬರ್ಕೊಂಡ್ರ. ವರ್ಸ್ಲಾ ಇದು 5 ಪಾಯಿಂಟ್. ನೆಕ್ಸ್ಟ್ ಇನ್ನು 6ನೇದು 7ನೇದು ಏನು? 6ನೇದು ಬಂದು ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. 6ನೇದು ಪ್ರತಿಪದಂ ಬಂದು ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. 7ನೇದು ಸರ್ವಾತ್ಮ ಏಳನೇದು ಬಂದು ಸರ್ವಾತ್ಮ ಸ್ನಪನಂ. ಆ ತರ ಹರಿನಾಮ ಸಂಕೀರ್ತನಿಗೆ ಜಯ ಆಗ್ಲಿ.
ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳೋಣ. ಅಂದ್ರೆ ನಾಳೆ ಇರಲ್ಲ, ನಾಳೆ ಸ್ವಾಮೀಜಿ ಕತೆ ಮಾಡ್ತೇವೆ ಬೃಹತ್ ಭಾಗವತಾಮೃತಂ. ನಾಳೆ ಮೇ ಬಿ ಜಗನ್ನಾಥ್ ಬಗ್ಗೆ ಮಾಡ್ಬೋದು. ಜಗನ್ನಾಥ ರಥದ ಬಗ್ಗೆ ನಾಳೆ ಮಾಡ್ಬೋದು. ಸೋಮವಾರ స్టార్ట్ అయింది మన మటం టైపింగ్స్ తెలుస్తున్నా. ಏನು ಇಲ್ಲ